ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ. ಶ್ರೀ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿಯವರ ಜೋಡಿ ಮಹಾರಥೋತ್ಸವ ದಿನಾಂಕ 30/11/2025 ಸಂಜೆ 4 ಗಂಟೆಗೆ ಎಂದು ಧರ್ಮಕರ್ತರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. 26/11/2025 ಕಳಸ ಧಾರಣೆ ಹಾಗೂ ರಾತ್ರಿ ಕಂಕಣ ಧಾರಣೆ ಶ್ರೀ ಪೇಟೆ ಬಸವೇಶ್ವರ ದೇವಸ್ಥಾನ ಕಾರ್ಯಕಾರಿಣಿ ಮಂಡಳಿಯವರಿಂದ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು, ಭಕ್ತರು ಸೇರಿ ಕಳಸ ಧಾರಣ ಯಥಾ ಪದ್ಧತಿಯಂತೆ ಸಂಪ್ರದಾಯದಂತೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ದಿನದಂದು ಮುಖ್ಯ ಬೀದಿಯಿಂದ ಕೂಲಿ ಕಟ್ಟೆ ಬಸವೇಶ್ವರ ದೇವಸ್ಥಾನದವರೆಗೆ ರಥೋತ್ಸವ ಜರುಗುತ್ತಿದ್ದು, ರಸ್ತೆ ದುರಸ್ತಿ ಹಾಗೂ ಅಗಲೀಕರಣ ಕಾಮಗಾರಿ ತೀವ್ರ ಮಂದಗತಿಯಲ್ಲಿ ನಡೆಯುತ್ತಿದ್ದು, ಸಾರ್ವಜನಿಕರಿಗೂ ಕಮಿಟಿಯವರಿಗೂ ಕಂಡುಬಂದ ವಿಷಯವಾಗಿದೆ. ರಸ್ತೆ ದುರಸ್ತಿ ಕಾರ್ಯ ಪೂರ್ಣಗೊಂಡರೆ ಪ್ರತಿ ವರ್ಷದಂತೆ ಸಂಪ್ರದಾಯದಂತೆ ರಥೋತ್ಸವ ಸುಗಮವಾಗಿ ಜರುಗುವುದು, ಇಲ್ಲವಾದಲ್ಲಿ ಅರ್ಧಕ್ಕೆ ನಿಲ್ಲಿಸಬಹುದೆಂದು ದೇವಸ್ಥಾನ ಕಮಿಟಿಯವರು ತಿಳಿಸಿರುತ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕಂಪ್ಲಿ ಪುರಸಭೆ ಅಧ್ಯಕ್ಷರಾದ ಬೊಟ್ಟು ಪ್ರಸಾದ್ ದಿನಾಂಕ 27/11/2025 ಒಳಗಾಗಿ ರಸ್ತೆ ದುರಸ್ತಿ ಕಾರ್ಯ ಮುಗಿಸಿ ರಥೋತ್ಸವ ಜರುಗಿಸಲು ಅನುವು ಮಾಡಿಕೊಡುವುದಾಗಿ ನಮ್ಮ ವಾಹಿನಿಗೆ ಭರವಸೆಯನ್ನ ನೀಡಿರುತ್ತಾರೆ. ಕಳಸಾರೋಹಣ ಪೂಜೆಯಲ್ಲಿ ಡಿ ವೀರಪ್ಪ, ಎಸ್ಎಸ್ಎಂ ಚನ್ನಯ್ಯ ಸ್ವಾಮಿ, ವಾಲಿ ಕೊಟ್ರಪ್ಪ, ಆರ್ವಿ ಬಸವನಗೌಡ, ಬಂಡಯ್ಯ ಸ್ವಾಮಿ, ಎಚ್ ನಾಗರಾಜ್, ಕಲ್ಗುಡಿ ವಿಶ್ವನಾಥ, ಸಣ್ಣ ಗವಿಸಿದ್ದಪ್ಪ, ವಿದ್ಯಾಶಂಕರ್, ಯುಎಂಎಸ್ರಿ ಬಸವರಾಜ್, ಡಿ ರವಿ ಮತ್ತು ಮುಂತಾದವರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ, ಎನ್ಕೆಎಸ್ ಟಿವಿ 4 ಕಂಪ್ಲಿ. ನಮಸ್ಕಾರ. ಕಂಪ್ಲಿಯ ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ. ದಿನಾಂಕ 26/11/2025 ಈ ದಿವಸ ಕಳಸಧಾರಣ ಹಾಗೂ ಕಂಕಣಧಾರಣ ಕಾರ್ಯಕ್ರಮಗಳ ಎಲ್ಲವೂ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಅದೇ ರೀತಿಯಾಗಿ ಈಗ ನಮ್ಮ ಧರ್ಮಕರ್ತರು ಈಗಾಗಲೇ ಕಾರ್ಯಕ್ರಮಗಳ ಬಗ್ಗೆ ವಿವರವನ್ನು ಸಲ್ಲಿಸಿರ್ತಾರೆ. ಈಗ ಇನ್ನೊಂದು ವಿಚಾರ ಏನು ಹೇಳಬೇಕಂದ್ರೆ, ದಿನಾಂಕ 30/11/2025 ಭಾನುವಾರ ಮಾರ್ಚ್ ರಥೋತ್ಸವ ನಡೀತಕ್ಕಂಥದ್ದು. ಆ ದಿವಸ ಭಾನುವಾರ 4ರಿಂದ ನಡಿಬೇಕಂತ ನಿರ್ಧಾರ ಮಾಡಿದ್ದೀವಿ. ಯಾಕೆಂದರೆ 4:15 6 ಗಂಟೆವರೆಗೆ ಆಗೇ ಎನ್ಕೆಎಸ್ ಟಿವಿ ಮಾಧ್ಯಮದವರಿಗೆ ನಮ್ಮ ಪೇಟೆ ಬಸವೇಶ್ವರ ದೇವಸ್ಥಾನದ ಸಮಿತಿಯಿಂದ ಎಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಶ್ರೀ ಪೇಟೆ ಬಸವೇಶ್ವರ ಹಾಗೂ ನೀಲಮ್ಮ ತಾಯಿ ಜೋಡಿ ರಥೋತ್ಸವವು 30/11/2025 ಜರಗಲಿದೆ. ಆ ಪ್ರಯುಕ್ತ ಇಂದಿನಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿವೆ. ಇವತ್ತು ಮಾರ್ಗಶಿರ ಶುದ್ಧ ಷಷ್ಠಿಯೊಂದು ಕಳಸಧಾರಣ ಮತ್ತು ಕಂಕಣಧಾರಣ ಕಾರ್ಯಕ್ರಮಗಳು ಇರುತ್ತವೆ. ಈಗ ತಾನೇ ಕಂಕಣಧಾರಣ ಕಳಸ. ನೂತನ ಶಿವಾಲಯ ಹೋಟೆಲ್ ಉದ್ಘಾಟನೆ ನಾಗರಬಾವಿಯಲ್ಲಿ ಭವ್ಯ ಕಾರ್ಯಕ್ರಮ. ನಾಗರಬಾವಿ ಪ್ರದೇಶದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನೂತನವಾಗಿ ನಿರ್ಮಾಣಗೊಂಡ ಶಿವಾಲಯ ಹೋಟೆಲ್ ಭಾನುವಾರ ಜನರ ಸೇವೆಗೆ ತೆರೆದಿದ್ದು, ಉದ್ಘಾಟನಾ ಕಾರ್ಯಕ್ರಮ ಭವ್ಯವಾಗಿ ನೆರವೇರಿತು. ಎಐಸಿಸಿ ಪರಿಶಿಷ್ಟ ವಿಭಾಗದ ರಾಷ್ಟ್ರೀಯ ಸಂಯೋಜಕರು ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಡಾಕ್ಟರ್ ಆನಂದ್ ಕುಮಾರ್ ಅವರು ರಿಬ್ಬನ್ ಕತ್ತರಿಸಿ ಹೋಟೆಲ್ ಉದ್ಘಾಟನೆ ನೆರವೇರಿಸಿದರು. ನಂತರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಆನಂದ್ ಕುಮಾರ್ ಅವರು, ನಗರದ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಗುಣಮಟ್ಟದ ಆಹಾರ ಸೇವೆ ಅಗತ್ಯವಾಗಿದೆ. ಶಿವಾಲಯ ಹೋಟೆಲ್ ಈ ಅಗತ್ಯವನ್ನು ಪೂರೈಸುವುದರ ಜೊತೆಗೆ ಸ್ಥಳೀಯ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಹೇಳಿದರು. ಅವರು ಹೋಟೆಲ್ ತಂಡದ ಪರಿಶ್ರಮ ಮತ್ತು ಯೋಜನೆ ಶ್ಲಾಘನೀಯ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಹೋಟೆಲ್ ಮಾಲೀಕರು ಹಾಗೂ ಮಾಜಿ ಕೌನ್ಸಿಲರ್ ಮಲ್ಲೇಶ್ ಮಾತನಾಡಿ, ಶಿವಾಲಯ ಹೋಟೆಲ್ ಆರಂಭವಾಗುವುದು ನನ್ನ ಜೀವನದ ಒಂದು ಮಹತ್ವದ ಕ್ಷಣ. ಉತ್ತಮ ಗುಣಮಟ್ಟದ ಮತ್ತು ಶುದ್ಧ ಮತ್ತು ಸ್ವಾದಿಷ್ಟ ಆಹಾರವನ್ನು ಜನರಿಗೆ ಒದಗಿಸುವ ನಮ್ಮ ಪ್ರಮುಖ ಉದ್ದೇಶ. ನಾಗರಬಾವಿ ಪ್ರದೇಶದ ಜನರು ನಮ್ಮ ಮೇಲೆ ತೋರಿರುವ ಪ್ರೀತಿಗೆ ಮತ್ತು ವಿಶ್ವಾಸಕ್ಕೆ ನಾವು ಸದಾ ಕೃತಜ್ಞರಾಗಿರುತ್ತೇವೆ. ಗ್ರಾಹಕರ ಸಲಹೆ ಸೂಚನೆಗಳನ್ನು ಪಾಲಿಸಿಕೊಂಡು ಮುಂದೆ ಇನ್ನಷ್ಟು ಸೇವೆಗಳನ್ನು ವಿಸ್ತರಿಸುವ ಯೋಜನೆ ನಮ್ಮದು ಎಂದು ಹೇಳಿದರು. ನಂತರ ಪರ್ಪಲ್ ಡಾಟ್ ಸಂಸ್ಥೆಯ ಪ್ರೊಪ್ರೈಟರ್ ಹರೀಶ್ ನಾಯ್ಕ್ ಮಾತನಾಡಿ, ಹೋಟೆಲ್ ಅನ್ನು ಗ್ರಾಹಕ ಸ್ನೇಹಿ ವಾತಾವರಣ, ಸ್ವಚ್ಛತೆ, ಶುದ್ಧ ಆಹಾರ ಮತ್ತು ಕುಟುಂಬ ಸಮೇತ ಬರುವವರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಶುದ್ಧತೆಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಚಲನಚಿತ್ರ ನಿರ್ಮಾಪಕ ಪ್ರಶಾಂತ್ ನಾಯ್ಕ್ ಮಾತನಾಡಿ, ಸ್ಥಳೀಯ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಸಮಾಜದ ಬೆಳವಣಿಗೆಗೆ ಅಗತ್ಯ. ಶಿವಾಲಯ ಹೋಟೆಲ್ ಈ ಭಾಗದ ಜನರಿಗೆ ಹೊಸ ಅನುಭವ ನೀಡಲಿದೆ. ಇಂತಹ ಉತ್ತಮ ಉಪಕ್ರಮಗಳಿಗೆ ಸಾರ್ವಜನಿಕರ ಬೆಂಬಲ ಅತ್ಯವಶ್ಯಕ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸನ್ ಹೆಲ್ತ್ ನೀಡ್ ಪ್ರೊಪ್ರೈಟರ್ ಹೇಮಂತ್ ಗೌಡ, ಅನೇಕ ಗಣ್ಯರು, ವ್ಯಾಪಾರಸ್ಥರು
ಸ್ಥಳೀಯ ನಾಯಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ತಂಡಕ್ಕೆ ಶುಭ ಹಾರೈಸಿದರು. ಉದ್ಘಾಟನೆಯ ಬಳಿಕ ಅತಿಥಿಗಳಿಗೆ ವಿಶೇಷ ಉಪಹಾರ ವ್ಯವಸ್ಥೆಯನ್ನ ಮಾಡಲಾಯಿತು. ಇನ್ನು ಹೊಸ ರುಚಿ, ಹೊಸ ವಾತಾವರಣ, ಗ್ರಾಹಕ ಕೇಂದ್ರಿತ ಸೇವೆಗಳೊಂದಿಗೆ ಶಿವಾಲಯ ಹೋಟೆಲ್ ಈಗ ನಾಗರಬಾವಿಯ ಆಹಾರ ಪ್ರಿಯರ ಹೊಸ ಗಮ್ಯವಾಗಿದೆ. ವರದಿ ಪ್ರದೀಪ್ HE ತರೀಕೆರೆ, NKS TV. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಲಕ್ಷ ದೀಪೋತ್ಸವ ಮತ್ತು ಬೆಳ್ಳಿ ರಥೋತ್ಸವ ಗುರುವಾರ ಸಂಜೆ ಸಂಭ್ರಮ ಮತ್ತು ಸಡಗರದಿಂದ ಜರುಗಿತು. ದೇವಾಲಯದ ಸಂಪ್ರದಾಯದಂತೆ ಸಂಜೆ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿತು. 6:30ಕ್ಕೆ ದೇವಾಲಯದ ಪ್ರಾಂಗಣದಲ್ಲಿ ಅಪರ ಜಿಲ್ಲಾಧಿಕಾರಿ ಬೇಟಿ ಕುಮಾರಸ್ವಾಮಿ ಮತ್ತು ಡಿವೈಎಸ್ಪಿ PMD ಸತ್ಯನಾರಾಯಣ ರಾವ್ ದೀಪ ಬೆಳಗಿಸುವುದರ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ನಂತರ ದೇವಾಲಯದ ಮುಂಭಾಗದಲ್ಲಿ ನೆರೆದ ಸಾವಿರಾರು ಭಕ್ತರು ದೀಪಗಳಿಗೆ ಎಣ್ಣೆ ಬತ್ತಿ ಹಾಕಿ ದೀಪಗಳನ್ನು ಬೆಳಗಿಸಿ ಹರಕೆಯನ್ನ ಸಲ್ಲಿಸಿದ್ದಾರೆ. ಭಕ್ತಿ ಹಾಗೂ ದೀಪಗಳನ್ನ ಬೆಳಗಿಸಿ ಹರಕೆಯನ್ನ ಸಲ್ಲಿಸಿದ್ದಾರೆ. ಕೆಲವರು ಕಡಲೆಕಾಯಿ, ಎಣ್ಣೆ, ತುಪ್ಪ, ಬೆಣ್ಣೆ ಬಳಸಿ ದೀಪಗಳನ್ನ ಬೆಳಗಿಸಿದ್ರು. 108 ದೀಪಗಳಿರುವ ದೀಪ ಸ್ತಂಭಗಳನ್ನು ದೇವಾಲಯದ ಮುಂಭಾಗದಲ್ಲಿ ಒಟ್ಟಾಗಿ ಜೋಡಿಸಿ ಇಡಲಾಗಿತ್ತು. ಭಕ್ತರು ತಾವು ತಂದಿದ್ದ ಎಣ್ಣೆ ಮತ್ತು ಬತ್ತಿಯನ್ನ ಬಳಸಿ ದೀಪಗಳನ್ನು ಹಚ್ಚಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರಿಂದ ಸರದಿ ಸಾಲಿನಲ್ಲಿ ತೆರಳಿದ ಭಕ್ತರು ದೇವರ ದರ್ಶನವನ್ನ ಪಡೆದಿದ್ದಾರೆ. ಒಳಮಠದ ಆವರಣದಲ್ಲಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಬೆಳ್ಳಿ ರಥೋತ್ಸವ ಜರುಗಿತು. ಬೆಳ್ಳಿಯ ತಿಪ್ಪೇರುದ್ರಸ್ವಾಮಿ ಉತ್ಸಾಹ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಅಲಂಕೃತ ಬೆಳ್ಳಿ ರಥವನ್ನ ದೇವಾಲಯದ ಪ್ರಾಂಗಣದಲ್ಲಿ 3 ಬಾರಿ ಎಳೆಯಲಾಯಿತು. ದೇವಾಲಯದ ಮಂಗಳವಾದ್ಯಗಳು ಮತ್ತು ನಂದಿ ಧ್ವಜಗಳು ಉತ್ಸಾಹದಲ್ಲಿ ಪಾಲ್ಗೊಂಡಿತ್ತು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣದ JT ಸ್ವಾಮಿ ಮತ್ತು ಮಕ್ಕಳು ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದರು. ದೇವಾಲಯದ EO H ಗಂಗಾಧರಪ್ಪ, ಸಿಬ್ಬಂದಿ ಸತೀಶ್ ರುದ್ರೇಶ್, ಪಟ್ಟಣ ಪಂಚಾಯಿತಿ ಸದಸ್ಯ ಜಿಹಾದ್ ರವಿಕುಮಾರ್ ಮತ್ತು ಸಿಬ್ಬಂದಿ ಇದ್ದರು. PSI ಪಾಂಡುರಂಗ ಮತ್ತು ಸಿಬ್ಬಂದಿ ಬಂದೋಬಸ್ತ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, NKS. ನಾಳೆ ನಿಜ ಮಹಾತ್ಮ ಬಾಬಾ ಸಾಹೇಬ್ ನಾಟಕ ಪ್ರದರ್ಶನ ಕೋಡಿ ಉಗನೆ ಮಂಜು. ರಂಗಭೂಮಿ ಟ್ರಸ್ಟ್ ಕೊಡಗು ವತಿಯಿಂದ ನವೆಂಬರ್ 29ರಂದು ನಿಜ ಮಹಾತ್ಮ ಬಾಬಾ ಸಾಹೇಬ್ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಾರ್ಯಕ್ರಮ ಸಂಯೋಜಕ ಸಾಹಿತಿ ಕೋಡಿ ಉಗನೆ ಮಂಜು ಹೇಳಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ನಗರದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಶನಿವಾರ ಸಂಜೆ 6ಕ್ಕೆ ನಾಟಕ ಪ್ರದರ್ಶನವಾಗಲಿದ್ದು ಉಚಿತ ಪ್ರವೇಶ ಇರುತ್ತದೆ ಎಂದರು. ರಂಗಾಯಣದ ನಿಕಟಪೂರ್ವ ನಿರ್ದೇಶಕ ಅಡ್ಡಂಡ ಸಿ ಕಾರ್ಯಪ್ಪ ನಾಟಕವನ್ನ ರಚಿಸಿ ನಿರ್ದೇಶನ ಮಾಡಿರುತ್ತಾರೆ. ರಂಗಭೂಮಿ ಟ್ರಸ್ಟ್ ಕೊಡಗು ಸಂಸ್ಥೆಯ ನಟರು ಅಭಿನಯಿಸ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಜನತೆ, ಸಮುದಾಯದವರು, ಎಲ್ಲಾ ಸಂಘಟನೆಗಳವರು, ಎಲ್ಲಾ ಸಂಘಗಳ ಸದಸ್ಯರುಗಳು, ಮಹಿಳಾ ಸಂಘಟನೆಗಳು, ಕಲಾವಿದರುಗಳು ಹಾಗೂ ಇತರೆ ಎಲ್ಲಾ ವರ್ಗದ ಜನರು ಆಗಮಿಸಿ ನಾಟಕ ಪ್ರದರ್ಶನ ವೀಕ್ಷಿಸಿ ಯಶಸ್ವಿಗೊಳಿಸಬೇಕಾಗಿದೆ ಎಂದು ಹೇಳಿದ್ದಾರೆ. ಕೋಡಿ ಉಗನೆ ಮಂಜು ಮನವಿ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಆತ್ಮೀಯ ಪ್ರಯೋಗಾಲಯ ಟ್ರಸ್ಟ್ ಕಾರ್ಯದರ್ಶಿ ಶಿವಶಂಕರ ಚಟ್ಟು, ಅಮಚವಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟಸ್ವಾಮಿ, ಮುಖಂಡರಾದ ರಾಮಸಮುದ್ರ ಶಿವಣ್ಣ, ಕಲಾವಿದರಾದ ಸಿದ್ದಯ್ಯನಪುರ ರಮೇಶ್, ಆಟಗುಳಿಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದರಾಜು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, NKS TV4 ಚಾಮರಾಜನಗರ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 29/11/2025 ಶನಿವಾರದಂದು ಸಾಯಂಕಾಲ 6 ಗಂಟೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಕಲಾಮಂದಿರದಲ್ಲಿ ನಿಜ ಮಹಾತ್ಮ ಬಾಬಾ ಸಾಹೇಬ ಎನ್ನುವಂತಹ ನಾಟಕವನ್ನು ಕೊಡಗು ರಂಗ ಟ್ರಸ್ಟ್ನವರು ಅಭಿನಯಿಸಲಿದ್ದಾರೆ. ಈ ನಾಟಕವನ್ನು ರಚಿಸಿ ನಿರ್ದೇಶನ ಮಾಡಿರ್ತಕ್ಕಂಥವರು ನಮ್ಮ ರಂಗಾಯಣದ ಮಾಜಿ ನಿರ್ದೇಶಕರಾದಂತಹ ಅಡ್ಡಂಡ ಸಿ ಕಾರ್ಯಪ್ಪರವರು. ಈ ಒಂದು ನಾಟಕ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಬದುಕಿನಲ್ಲಿ, ಅವರ ಇತಿಹಾಸದಲ್ಲಿ ಯಾವ ಯಾವ ಘಟನೆಗಳನ್ನು ಇಲ್ಲಿಯ ತನಕ ಇದ್ದಂಥ ಸರ್ಕಾರಗಳು ಹಾಗೂ ಹಿಂದಿನ ಸಂಶೋಧಕರು ಮರೆಮಾಚಿದ್ದಾರೋ ಅಂತಹ ಘಟನೆಗಳನ್ನೆಲ್ಲ ಸಂಶೋಧನೆ ಮಾಡುವುದರ ಮೂಲಕ ಅಥವಾ ಬೇರೆ ಇನ್ನೊಂದು ಮಾರ್ಗದಿಂದ ಅಧ್ಯಯನಶೀಲರಾಗಿ ಅದನ್ನೆಲ್ಲ ಅಧ್ಯಯನ ಮಾಡಿ ಈ ಕೆಲವು ಘಟನೆಗಳನ್ನು ವಿಶೇಷವಾಗಿ ಈ ನಾಟಕದಲ್ಲಿ ತರಲಾಗಿದೆ. ಅಂಬೇಡ್ಕರ್ ಅವರ ಮಾಮೂಲಿ ಬದುಕಿನ ಚಿತ್ರಣ ಮತ್ತು ಸಾಂಸಾರಿಕ ಬದುಕು, ಅದರ ಜೊತೆಗೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಇರತಕ್ಕಂಥ ಒಂದು ವಾಗ್ವಾದ,
ಇನ್ನುಳಿದಂತೆ RSS ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತಳೆದಂತಹ ಒಂದು ನಿಲುವು ಇದೆಲ್ಲವನ್ನು ಒಳಗೊಂಡಂತೆ ಈ ನಾಟಕ ವಿಶೇಷವಾಗಿ ರಚನೆಯಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳುವಾಗ ಅವರು ಒಬ್ಬರು ನಮ್ಮ ದೇಶದ ಆರ್ಥಿಕ ತಜ್ಞರು, ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿದಂಥವರು, ಅಸ್ಪೃಶ್ಯತಾ ಆಚರಣೆಯನ್ನು ತೊಡೆದುಹಾಕಲಿಕ್ಕೆ ಕಂಕಣಬದ್ಧರಾಗಿ ಅದನ್ನು ತಮ್ಮ ಸಂವಿಧಾನದ ಕಲಂಗಳಲ್ಲಿ ಸೇರಿಸಿರ್ತಕ್ಕಂಥದ್ದು. ಇದು ಈ ದೇಶಕ್ಕೆ ತಟ್ಟಿರುವಂತಹ ಈ ಅಸ್ಪೃಶ್ಯತಾ ಕಳಂಕವನ್ನು ತೊಡಿಲಿಕ್ಕೆ ಅವಿಶ್ರತವಾಗಿ ಹೋರಾಡದಂಥ ಅವರ ಶ್ರಮ ಅವಿಸ್ಮರಣೀಯ ಅನ್ನುವಂಥದ್ದು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿಯ ತನಕ ಇದ್ದಂಥ ಸರ್ಕಾರಗಳು ಅವರಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಟ್ಟಿಲ್ಲ ಎನ್ನುವಂಥದ್ದನ್ನು ನಾವು ಹೇಳ್ಬೋದು. ಯಾಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಅಂತ ಹೇಳುವಾಗ ಅವರು ಆರಂಭದಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅವರನ್ನು, ಕಾಂಗ್ರೆಸ್ ಪಕ್ಷ ಅವರು ಮುಂಬೈ ಪ್ರಾಂತೀಯ ಸರ್ಕಾರದಿಂದ ಚುನಾಯಿತರಾಗುವ ಸಂದರ್ಭದಲ್ಲಿಯೂ ಕೂಡ ಅವರನ್ನು ಸೋಲಿಸಿ ಅವರಿಗೆ ಒಂದು ರೀತಿಯ ಅಪಮಾನವನ್ನು ಮಾಡುವಂಥ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡಿದೆ. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಅವರನ್ನು ಒಂದು ಐಕಾನ್ ಆಗಿ ಬಳಸ್ಕೊಂಡ್ರೆ ಹೊರತು, ಅವ್ರನ್ನ ಹೈಜಾಕ್ ಮಾಡಿ ಬಳಸ್ಕೊಂಡ್ರೆ ಹೊರತು ಅವು ನಿಜವಾಗಿ ಅವರಿಗೆ ಈ ದೇಶದಲ್ಲಿ ಯಾವ ಮಾನ್ಯತೆ ಸಿಗಬೇಕು ಅನ್ನುವಂಥದ್ದನ್ನು ಕೂಡ ಈ ಸರ್ಕಾರಗಳು ಮಾಡಲಿಲ್ಲ. 1990ರಲ್ಲಿ VP ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಆಗಲೂ ಕೂಡ BSP ಮತ್ತು VP ಸಿಂಗ್ JDS ದಳ ಸರ್ಕಾರ ಜೊತೆಗೆ BJP ಒಂದು ಮಿಶ್ರ ಸರ್ಕಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಈ ಭಾರತ ರತ್ನ ಪುರಸ್ಕಾರವನ್ನು ಕೊಟ್ಟು ಗೌರವಿಸಲಾಯಿತು. ಹೀಗೆ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ಈ ಒಂದು ನಾಟಕ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ನಾನು ಕೂಡ ಆ ನಾಟಕದ ಕೃತಿಯನ್ನು ಪರಿಪೂರ್ಣವಾಗಿ ಓದಿದ್ದೇನೆ. ಆ ನಾಟಕದಲ್ಲಿ ಅಂಬೇಡ್ಕರ್ ಕುರಿತಂಥ, ಅಂಬೇಡ್ಕರ್ ಬದುಕನ್ನು ಆಧರಿಸಿದಂಥ, ಅಂಬೇಡ್ಕರ್ ಅವರ ಸಾಧನೆಯ ಘಟನೆಗಳು, ಚಾರಿತ್ರಿಕ ಘಟನೆಗಳನ್ನು ಆಧರಿಸಿದಂಥ ಹಲವಾರು ಚಿಂತನೆಗಳನ್ನು ಇಲ್ಲಿ ಅಳವಡಿಸಲಾಗಿದೆ. ಹಾಗಾಗಿ ಎಲ್ಲ ನಮ್ಮ ಚಾಮರಾಜನಗರದ ಸಮುದಾಯದ ಬಂಧುಗಳು ಮತ್ತು ಸಂಘಟನೆಗಳ ಸದಸ್ಯರುಗಳು, ಪದಾಧಿಕಾರಿಗಳು, ಜಾನಪದ ತಜ್ಞರು, ಕಲಾವಿದರು, ಜಾನಪದ ಕಲಾವಿದರು ಎಲ್ಲರೂ ಬಂದು ಆಗಮಿಸಿ ನಾಟಕವನ್ನು ನೋಡಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು? ಸಿ ಮಂಜುನಾಥ ಪ್ರಸನ್ನ ಅಂತೇಳಿ, ಮಂಜು ಕೋಡಿಗಿನಿ ಅಂತ ಹೇಳಿ ನನ್ನ ಸಾಹಿತ್ಯಿಕ ಹೆಸರು. ನಾನು ಈ ಒಂದು ನಾಟಕದ ಹಿನ್ನೆಲೆಯಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ವಿವಿಧ ಹಾಸ್ಟೆಲ್ಗಳಿಗೆ ಉಪಲೋಕಾಯುಕ್ತರ ಭೇಟಿ ಪರಿಶೀಲನೆ. ಕೆಲ ಹಾಸ್ಟೆಲ್ ಸೌಲಭ್ಯದ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ತರಾಟೆ. BCM ಹಾಸ್ಟೆಲ್ ಬಗ್ಗೆ ಮೆಚ್ಚುಗೆ. ಕರ್ನಾಟಕ ರಾಜ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳಾದ KN ಫಣೀಂದ್ರ ಅವರು ಗುರುವಾರ ರಾತ್ರಿ ನಗರದ ವಿವಿಧ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಎಸ್ಆರ್ ನಗರದ ಕರ್ನಾಟಕ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಗಳನ್ನು ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ವಸತಿ ನಿಲಯದಲ್ಲಿ ಮಂಚ ಇಲ್ಲದಿರುವುದು, ನೆಲದ ಮೇಲಿನ ಹಾಸಿಗೆ ಮೇಲೆ ಹೊದಿಕೆ ಇಲ್ಲದಿರುವುದನ್ನು ಕಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ನಾನದ ಗೃಹ ಶೌಚಾಲಯಗಳನ್ನು ವೀಕ್ಷಿಸಿ ಅಲ್ಲಿ ನೀರು ಹರಿಯದೆ ನಿಂತಿದ್ದನ್ನ ಕಂಡು ಖಾರವಾಗಿ ಪ್ರಶ್ನಿಸಿದ್ದಾರೆ. ಇನ್ನಿತರ ಸೌಲಭ್ಯಗಳನ್ನ ಕಲ್ಪಿಸದೇ ಇರುವ ಬಗ್ಗೆ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಇದೇ ವೇಳೆ ಹಾಸ್ಟೆಲ್ ವ್ಯಾಪ್ತಿಯ ನಿರ್ವಹಣೆಯ ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕರಾದ ವಿದ್ಯಾಕುಮಾರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಉಪ ಲೋಕಾಯುಕ್ತರು ಸ್ಥಳೀಯ ಹಾಸ್ಟೆಲ್ಗಳಿಗೆ ಸಮರ್ಪಕವಾಗಿ ಸೌಲಭ್ಯಗಳನ್ನು ಇನ್ನೂ 2 ತಿಂಗಳೊಳಗೆ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಬಳಿಕ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಉಪ ಲೋಕಾಯುಕ್ತರು ಊಟ, ವಸತಿ, ಹೊದಿಕೆಗಳು, ಪುಸ್ತಕಗಳು ಹೇಗೆ ನೀಡಲಾಗುತ್ತಿದೆ ಎಂಬುದನ್ನು ಕೇಳಿ ವಿವರವನ್ನ ಪಡೆದಿದ್ದಾರೆ. ಸ್ಥಳದಲ್ಲಿಯೇ ಇದ್ದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಚಂದ್ರಕಾಂತ್ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತ ಶೆಟ್ಟಿ, ವಸತಿ ನಿಲಯದ ನಿರ್ವಹಣೆ ಹೊತ್ತಿರುವ ಮುಖ್ಯ ಶಿಕ್ಷಕರಾದ ಮಹದೇವಸ್ವಾಮಿ ಅವರನ್ನ ಸರಿಯಾಗಿ ವ್ಯವಸ್ಥೆ ಕಲ್ಪಿಸದೇ ಇರುವ ಬಗ್ಗೆ ತರಾಟೆಗೆ ತೆಗೆದುಕೊಂಡರು. ವಸತಿ ನಿಲಯಕ್ಕೆ ಮೂಲ ಸೌಲಭ್ಯಗಳನ್ನು ಸರಿಯಾಗಿ ಕಲ್ಪಿಸದೇ ಇರುವ ಬಗ್ಗೆ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ. ಇದಕ್ಕೂ ಮುನ್ನ ನಗರದ APMC ಸಮೀಪದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸೌಕರ್ಯಗಳನ್ನು ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿದ್ಯಾರ್ಥಿನಿಯರ ಕೊಠಡಿಗಳು, ಊಟದ ಹಾಲ್, ಶೌಚಾಲಯ ಇನ್ನಿತರ ಸೌಲಭ್ಯಗಳನ್ನು ವೀಕ್ಷಿಸಿದ್ದಾರೆ.
ವಿದ್ಯಾರ್ಥಿನಿಯರೊಂದಿಗೆ ಮಾತನಾಡಿ ಕಲ್ಪಿಸಲಾಗುತ್ತಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಇದೇ ವೇಳೆ ಪ್ರತಿ ಕೊಠಡಿಯಲ್ಲೂ ಪುಸ್ತಕ ಇನ್ನಿತರ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲು ಪ್ರತ್ಯೇಕ ಕಪಾಟುಗಳನ್ನು ನಿರ್ಮಿಸಬೇಕು, ಉದ್ದನೆಯ ಕನ್ನಡಿಗಳನ್ನು ಸಹ ಅಳವಡಿಸಬೇಕು ಎಂದು ಇಲಾಖಾ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ಹಾಸ್ಟೆಲ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ರೀತಿಯ ಹಾಸ್ಟೆಲ್ ಬೆಂಗಳೂರಿನಲ್ಲೂ ಇಲ್ಲ ಎಂದರು. ಸಿವಿಲ್ ನ್ಯಾಯಾಧೀಶರು ಮತ್ತು ಉಪಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿಗಳಾದ ಕಿರಣ್ PM ಪಾಟೀಲ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಈಶ್ವರ್, ಲೋಕಾಯುಕ್ತ SP ಅವರಾದ ಉದೇಶ್, ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾ ರೋತ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ BT ಕವಿತಾ, ಲೋಕಾಯುಕ್ತ DYSP ಗಜೇಂದ್ರ ಪ್ರಸಾದ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಜಬರೇಗೌಡ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, NKS TV. ಇನ್ನೊಂದು ಇದು ನಾನು ಸಾಮಾನ್ಯಕ್ಕೆ ಹೋದ ಕಡೆ ಎಲ್ಲದೂ ಕೂಡ ಈ ಮುಖ್ಯವಾಗಿ ನನಗೆ ಬೇಕಾಗಿರೋದು ಈ ಮಕ್ಕಳ ಒಂದು ಅಭಿವೃದ್ಧಿ ಆಗಬೇಕು ಅಂತಂದು ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡ್ತಾ ಬಂದಿದ್ದೀನಿ. ಇಲ್ಲಿ ಹಾಸ್ಟೆಲ್ ಕೂಡ ಇವತ್ತು ವಿಸಿಟ್ ಮಾಡಿದೆ. ಈಗ ಒಂದು 3 ವರ್ಷದಿಂದ ಬಂದಿದ್ದೆ. ನಾನು 3 ದಿನ ಇಲ್ಲೇ ಇದ್ದೆ. ಆವಾಗಲೂ ಕೂಡ ಈ SC ಹಾಸ್ಟೆಲ್ ಅದನ್ನೆಲ್ಲ ವಿಸಿಟ್ ಮಾಡಿದ್ದೆ. ತುಂಬ ತೊಂದರೆಗಳಿತ್ತು ಅವಾಗ. ಈಗ 2 ತಿಂಗಳು ಟೈಮ್ ಕೊಟ್ಟೋಗಿದೆ, ಎಲ್ಲ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ಹಾಸ್ಟೆಲ್ ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲರೂ. ಸಣ್ಣ ಪುಟ್ಟ ಒಂದು ನ್ಯೂನತೆಗಳು ಇರೋದು ಕಂಡು ಬರುತ್ತೆ. ಅದೇನು ಅವಶ್ಯಕವಾಗಿ ಬೇಕಾಗಿರೋದು ಅಂತೇನಲ್ಲ, ಕೆಲವು ಅವಶ್ಯಕವಾಗಿರ್ತಕ್ಕಂಥದ್ದನ್ನು ಮಕ್ಕಳು ಕೂಡ ಹೇಳಿದ್ದಾರೆ. ಇವಾಗ ಅಡುಗೆ ವಿಚಾರದಲ್ಲಿ ಸ್ವಲ್ಪ ಅನ್ನ ಅಕ್ಕಕ್ಕಿ ಆಗುತ್ತೆ ಅಂತಕ್ಕಂಥದ್ದು, ಅವ್ರಿಗೆ ಒಂದು ಟ್ರೈನಿಂಗ್ ಕೊಡಿಸಿ ಚೆನ್ನಾಗಿ ಅಡುಗೆಗೆ ಪ್ರತಿದಿನ ಚೆನ್ನಾಗಿ ಅಡುಗೆ ಮಾಡಿ ಮಕ್ಕಳಿಗೆ ಹಾಕೋದಕ್ಕೆ, ತರಕಾರಿ ಇದನ್ನೆಲ್ಲ ಮಾಡಿ ಹಾಕೋದಕ್ಕೆ ನಾನು ಹೇಳಿದ್ದೀನಿ. ಆಮೇಲೆ ಮಕ್ಕಳು ಈ ಸ್ನಾನದ ರೂಮ್ಗಳಲ್ಲಿ ಗೀಸರ್ಸ್ ಇಲ್ಲ, ಒಂದೇ ಮೇಲೊಂದು ಕೆಳಗೊಂದು ಗೀಸರ್ ಇದೆ. 120 ಜನ ಇರೋ ಕಡೆಗೆ 2 ಗೀಸರು ಏನು ಪ್ರಯೋಜನ ಇಲ್ಲ. ಬಿಸಿನೀರು ಬೇರೆ ಸೋಲಾರಿಂದ ಸರಿಯಾಗಿ ಬರ್ತಾ ಇಲ್ಲ. ಅದಕ್ಕೆ ಹೇಳಿದ್ದೀನಿ, ಸೋಲಾರ್ಗೂ ಕೂಡ ಏನಾಗುತ್ತೆ ಮ್ಯಾಕ್ಸಿಮಮ್ ರಿಪೇರಿ ಮಾಡಿಸೋಕ್ಕೆ ಅದನ್ನು ರಿಪೇರಿ ಮಾಡಿಸ್ಬೇಕು. ಮತ್ತು ಒಂದೊಂದು 5 ಮೇಲ್ಗಡೆ ಒಂದು 5 ಕೆಳಗಡೆ ಒಂದು 5 ಇನ್ಸ್ಟೆಂಟ್ ಗೀಸರ್ಸ್ ಅಂತ ಬರುತ್ತೆ. ಇವಾಗ ತಣ್ಣೀರು ಹಾಕಿದ್ರೆ ಬಿಸಿನೀರು ಬರ್ತಾ ಇದೆ. ಅಂಥವು ಒಂದು 5 ಮೇಲ್ಗಡೆ 5 ಕೆಳಗಡೆ ಇದು ಮಾಡಿದ್ರೆ 60 ಜನ ಹುಡುಗರಿಗೂ ಕೂಡ ಅವ್ರಿಗೆ ಅನುಕೂಲತೆ ಆಗುತ್ತೆ ಅಂತಕ್ಕಂಥ ವಿಚಾರ ಹೇಳಿದೆ. ಅದನ್ನು ಮಾಡಿಕೊಡ್ತೀವಿ ಅಂತ ಪಾಪ ಅವರು ಒಪ್ಕೊಂಡಿದ್ದಾರೆ. ಜೊತೆಗೆ ಈ ಲೈಬ್ರರಿ, ಕಂಪ್ಯೂಟರ್ಸ್ ಇಲ್ಲ ಮಕ್ಕಳಿಗೆ. ಈಗ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದು ಕಂಪಲ್ಸರಿ. ಇಲ್ಲ ಕೆಲಸನ ಸಿಕ್ಕಲ್ಲ, ಅವ್ರು ಯಾವುದು ಪ್ರೊಫೆಷನಲ್ಲಿ ಚೆನ್ನಾಗಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದ್ದೀನಿ, ಒಂದು ರೂಮ್ನ ಒಂದು ಲೈಬ್ರರಿ ಅಂತ ಮಾಡಿ ಅದಕ್ಕೆ ಬೇಕಾದಂಥ ಮಕ್ಕಳಿಗೆ ಬುಕ್ಸ್ಗಳು, ಜೊತೆಗೆ ಲೈಬ್ರರಿ ಇದರಲ್ಲಿ ಈ ಲೈಬ್ರರಿನೂ ಮಾಡಿ ಕಂಪ್ಯೂಟರ್ಸ್ ಕೂಡ ಒಂದು 10 ಕಂಪ್ಯೂಟರ್ಸ್ ತಂದಿಟ್ಟರು ಸಾಕು, ಬೇಕಾದಷ್ಟಾಗುತ್ತೆ. ಅದಕ್ಕೂ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಅವ್ರಿಗೂ ಫಂಡ್ಸ್ ಕನ್ಸ್ಟ್ರೆಂಟ್ ಇರುತ್ತೆ. ಈಗ ನಿಮಗೆಲ್ಲ ಗೊತ್ತಿದೆ ಸರ್ಕಾರದ ಏನು ಪಾಲಿಸಿಗಳಿದೆ, ಅದ್ರ ಪ್ರಕಾರ ಎಷ್ಟು ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾ ಇರ್ತಾರೆ, ಅಷ್ಟರೊಳಗೆ ಅವ್ರಿಗೂ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಹೆಚ್ಚಿನ ಹಣದ ಅವಶ್ಯಕತೆ ಬೇಕು ಅಂತಂದರೆ ಬರ್ಕೋಬೇಕು, ತರಿಸ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದೀನಿ, ನಿಮ್ಗೆ ಏನು ಅವಶ್ಯಕತೆ ಇದೆ ನನಗೆ ಕೊಡಿ, ನಾನು ಇಂಟರ್ನ್ ಸರ್ಕಾರಕ್ಕೆ ಒಂದು ರೆಕಮೆಂಡೇಷನ್ನ ಕಳಿಸಿ ಕಮಿಷನರ್ನೇ ಕಳಿಸ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಪ್ರತಿ ಹೆಣ್ಮಕ್ಳಿರ ರೂಮ್ಗಳು, ಪ್ರತಿ ರೂಮ್ಗೂ ಕೂಡ ಒಂದೊಂದು ಮಿರರು ಮತ್ತು ಈ ಥರ ಗಾಡ್ರೇಜ್ದೋ ಅಥವಾ ವುಡನ್ದೋ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಸ್ಟೋರ್ ರೂಮ್ ಥರ, ಅಂದರೆ ಬಟ್ಟೆ ಇಟ್ಕೊಳ್ಳೋದಕ್ಕಾಗ್ಬೋದು, ಬುಕ್ಸ್ ಇಟ್ಕೊಳ್ಳೋಕ್ಕಾಗ್ಬೋದು, ಸಮ್ ವ್ಯಾಲ್ಯೂಬಲ್ಸ್ ಅವ್ರು ಇಟ್ಕೊಳ್ಳೋದಕ್ಕೆ ಆಗ್ಬೋದು. ಲಾಕ್ ಆ್ಯಂಡ್ ಕೀ ಸಿಸ್ಟಮ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಮಾಡಿ, ಒಂದೊಂದು ರೂಮ್ನಲ್ಲಿ 4-5 ಮಾಡೋಕ್ಕೆ ಸ್ಪೇಸ್ ಇದೆ ಸಾಕಷ್ಟು, ಅದನ್ನು ಮಾಡಿಕೊಡಿ. ಮತ್ತು ಆ ಮಕ್ಕಳು ಇಟ್ಕೊಳ್ಳೋದಕ್ಕೆ, ಬುಕ್ಸ್ಗಳು ಇಟ್ಕೊಳ್ಳೋದಕ್ಕೆ ಅದಕ್ಕೆಲ್ಲದನ್ನು ಕೂಡ ಒಂದು ರ್ಯಾಕನ್ನು ಕೂಡ ಮಾಡಿಕೊಡಿ. 5-6 ಜನ ಇರ್ತಾರೆ, ಒಂದು ರ್ಯಾಕ್ ಆದರೆ ಬೇಕಾದಷ್ಟು ಆಯಿತು. ಒಂದೊಂದು ಇದರಲ್ಲಿ ಅವರು ಇಟ್ಕೊಳ್ತಾರೆ. ಕೂತ್ಕೊಳ್ಳೋದಕ್ಕೂ ಓದ್ಕೊಳ್ಳೋಕ್ಕೆ ಟೇಬಲ್ಲು, ಒಂದು ಚೇರು, ಅದನ್ನು DC ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಪಾಪ ಎಲ್ಲ ನಾನು ಯಾವ್ದಾದ್ರು ಫಂಡಲ್ಲಿ ಅಡ್ಜಸ್ಟ್ ಮಾಡಿಕೊಡ್ತೀನಿ ಸರ್ ಅಂತಲೂ ಕೂಡ ಹೇಳಿದ್ದಾರೆ. ನಾನು ಇದೊಂದೇ ಹಾಸ್ಟೆಲ್ ಅಂತಲ್ಲ, ಸ್ಯಾಂಪಲ್ಗೆ ಈ ಹಾಸ್ಟೆಲ್ನ ವಿಸಿಟ್ ಮಾಡಿದ್ದೀನಿ. ಇನ್ನೂ 1-2 ಹಾಸ್ಟೆಲ್ ಯಾವುದು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಎಲ್ಲೆಲ್ಲ ಏನೇನು ನ್ಯೂನತೆಗಳಿದೆ ಅದನ್ನು ಸರಿಪಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದಕ್ಕೆ ನಾನು ಡೈರೆಕ್ಷನ್ಸ್ ಕೊಡ್ತೀನಿ. ಮತ್ತು ಇದನ್ನು ಏನು ಮಾಡಿದ್ರು ಅದಕ್ಕೊಂದು ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊತೀನಿ. ನಾನು ಸಾಮಾನ್ಯಕ್ಕೆ ಎಲ್ಲೋದ್ರೂ ಕೂಡ ಮಾಡ್ಕೊಂಡು ನಂತರ 1 ತಿಂಗಳು 2 ತಿಂಗಳು ಅವ್ರಿಗೆ ಅವಕಾಶ ಕೊಡ್ತೀನಿ. ಅಲ್ಲಿ ಏನೇನು ನ್ಯೂನತೆಗಳಿತ್ತು ಅದನ್ನು ಅವ್ರು ಬರ್ಸಿದ್ದೀನಿ ಈಗಾಗಲೇ. ಅದನ್ನೆಲ್ಲ ಕಂಪ್ಲೈ ಮಾಡಿ ನನಗೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಅವ್ರು ಕಂಪ್ಲೈನ್ಸ್ ರಿಪೋರ್ಟ್ ಕೊಡ್ತಾರೆ. ಜೊತೆಗೆ ಅವ್ರಿಗೂ ಕೂಡ ಹೇಳಿದ್ದೀನಿ, ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನು ಕೂಡ ಅದರೊಳಗೆ ಬರೀರಿ ನೀವು. ಇವಾಗ ಅವ್ರು ಹೇಳಿದ್ರು, ನೀವು ವಾರ್ಡನ್ನು ನೋಡಿ 3 ಹಾಸ್ಟೆಲಿಂದ ಒಬ್ಬರು ವಾರ್ಡನ್ ಆಕೆ ಹೇಗೆ ನೋಡ್ಕೋಬೇಕು. ಬಟ್ ಆದರೂ ಕೂಡ ಐ ಮಸ್ಟ್ ಅಪ್ರಿಷಿಯೇಟ್ ಹರ್. ಯಾರು ವಾರ್ಡನ್ ಮೇಲೆ ಯಾರ್ದು ಕಂಪ್ಲೇಂಟ್ ಇಲ್ಲ, ಯಾವ ಮಕ್ಕಳು ವಾರ್ಡನ್ ಮೇಲೆ ಕಂಪ್ಲೇಂಟ್ ಇಲ್ಲ, ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ಅಡುಗೆಯರ ಮೇಲೆ ಏನು ಕಂಪ್ಲೇಂಟ್ ಇಲ್ಲ.
ಎಲ್ಲ ಚೆನ್ನಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ 7 ಗಂಟೆಗೆ ಊಟ ತಿಂಡಿ ಮಾಡಾಕ್ತಾರೆ, ನಿಮಗೆ ಹೋಗೋದಕ್ಕೂ ಕೊಡೋದಕ್ಕೂ ಅಲ್ಲಿ ತಗೊಂಡೋಗೋದಕ್ಕೂ ಕೊಡ್ತಾರೆ ಅಂತಂದೆಲ್ಲ ಪಾಸಿಟಿವ್ ಆಗಿದೆ. ನನ್ನ ಪ್ರಕಾರ ಈ ಮಕ್ಕಳೇನೋ ಪುಣ್ಯ ಮಾಡಿದ್ವಿ ಇಂಥ ಹಾಸ್ಟೆಲ್ ಸಿಕ್ಕೋದಕ್ಕೆ ಅಂತ ಅನಿಸುತ್ತೆ. ಸಣ್ಣ ಪುಟ್ಟ ನ್ಯೂನತೆ ಬಿಟ್ಟರೆ ಆ್ಯಸ್ ಎ ಹೋಲ್ ಇಟ್ಸ್ ವೆರಿ ಗುಡ್ ಹಾಸ್ಟೆಲ್. ಅದನ್ನು ಹೇಳಿದ್ದೀನಿ. 1200 ರೂಪಾಯಿ ತಿಂಗಳಿಗೆ ಕೊಡ್ತಾರೆ ಕ್ಲೀನಿಂಗ್ ಮಾಡಿಸೋದು. ಯಾರು ಬರ್ತಾರೆ ಈಗಿನ ಕಾಲದಲ್ಲಿ 1200 ರೂಪಾಯಿ ತಿಂಗಳಿಗೆ? ಬೇರೆ ಕಡೆ ಒಬ್ಬರ ಮನೆಗೆ IAS ಆಫೀಸರ್ ಮನೆಗೋ IPS ಆಫೀಸರ್ ಮನೆಗೋ ಜಡ್ಜ್ ಮನೆಗೋ ಅಡುಗೆ ಮಾಡೋಕ್ಕೆ ಹೋದರೆ ಅವ್ರಿಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತಾರೆ ನಮ್ಮ ಸಿಟಿಗಳಲ್ಲೆಲ್ಲ. ಇಲ್ಲಿ 3,000ದಿಂದ 5,000 ರೂಪಾಯಿ ಯಾರು ಕೊಡ್ತಾರೆ ಇಂಥ ಕಡೆ. ಆದರೆ 1,200 ರೂಪಾಯಿಗೆ ತಿಂಗಳ ಪೂರ್ತಿ ಕ್ಲೀನ್ ಮಾಡಬೇಕು ಅಂತಂದರೆ ಯಾರು ಬರ್ತಾರೆ? ಇಟ್ ಈಸ್ ರೆಡಿಕ್ಯುಲಸ್. ನನಗೂ ಅನ್ನಿಸ್ತು. ಅದಕ್ಕೆ ಅದನ್ನೊಂದು ಬರೀರಿ ನೀವು. ಅದನ್ನು ನಾನು ಗೌರ್ಮೆಂಟಿಗೆ ರೆಕಮೆಂಡ್ ಮಾಡ್ತೀನಿ ಅದನ್ನು ಎನ್ಹಾನ್ಸ್ ಮಾಡೋದಕ್ಕೆ. ಕನಿಷ್ಠ ಎಷ್ಟು ಕೊಡ್ತೀರಾ ನೀವು? ಮಿನಿಮಮ್ ವೇಜಸ್ ಎಷ್ಟು ಕೊಡ್ತಾರೆ ಅಷ್ಟು ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಒಬ್ಬರನ್ನ ಕ್ಲೀನಿಂಗಿಗೆ ನೇಮಕಾನೆ ಮಾಡಿಕೊಡಿ ಇಬ್ಬರನ್ನ. ಇಲ್ಲ ಅವ್ರಿಗೆ ಇನ್ನೇನು ಕೆಲಸ ಇಲ್ಲ, ಕ್ಲೀನಿಂಗ್ ಮಾಡ್ತಾ ಇರೋದೆ. ಅದಕ್ಕೆ ನೇಮಕ ಮಾಡ್ಕೊಳ್ಳಿ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ನ. ಈಗ ಕಾಂಟ್ರಾಕ್ಟ್ ಮೇಲೆ ಮಾಡಿಕೊಂಡ್ರು ಕೂಡ ನೀವು ಎಷ್ಟು 17,000 ರೂಪಾಯಿ 17,000 ರೂಪಾಯಿಂದ 20,000 ರೂಪಾಯಿ ಇವತ್ತು ಕೊಡಬೇಕು ಡೈಲಿ. ಇದು ಮಿನಿಮಮ್ ವೇಜಸ್ ಅಂತಂದು. ಅಷ್ಟಕ್ಕೂ ಅಲಾಟ್ಮೆಂಟ್ ಇಲ್ಲದಿದ್ದರೆ ಕಷ್ಟ ಆಗುತ್ತೆ ಅವ್ರಿಗೆ ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ. ಅದನ್ನು ರೆಕಮೆಂಡೇಶನ್ ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಪಾಸಿಟಿವ್ ಆಗಿ. ಇದನ್ನೆಲ್ಲ ಸರ್ ವಿದ್ಯಾರ್ಥಿ ಮಾತಾಡ್ತಾರೆ ಸ್ಯಾನಿಟರಿ ಪ್ಯಾಡ್ಸ್ ಅದು ಮೊದಲು ಕೊಡ್ತಾ ಇದ್ರು. ಈಗ ಯಾವ ಕಾರಣದಿಂದ ನಿಲ್ಲಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಕೆಲವು ಹಾಸ್ಟೆಲ್ಗಳಲ್ಲಿ ಈಗಲೂ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಆಫೀಸ್ ಹಾಸ್ಟೆಲ್ನಲ್ಲಿ ಮತ್ತು BCM ಹಾಸ್ಟೆಲ್ನಲ್ಲಿ ಈಗ ಬೆಂಗಳೂರಿನಲ್ಲೆಲ್ಲ ಕೊಡೋದಕ್ಕೆ ಶುರು ಮಾಡಿದೆ. ನಾನು 2 ತಿಂಗಳಿಂದ ಕೊಟ್ಟಿದ್ದೆ. ಮೊನ್ನೆ ಒಂದು 7 ಹಾಸ್ಟೆಲ್ ವಿಸಿಟ್ ಮಾಡಿದೆ ಬೆಂಗಳೂರು ಸಿಟಿ ಒಳಗೆ. ಅವರೆಲ್ಲ ಮಕ್ಕಳು ಹೇಳಿದ್ರು, ಸರ್ ಮೊದಲು ಕೊಡ್ತಾ ಇಲ್ಲ, ಈಗ 2 ತಿಂಗಳಿಂದ ಕೊಡ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಕಿಟ್ ಕೊಡ್ತಾರೆ ಅವರ ಬಟ್ಟೆ ಸೋಪು, ಬ್ಲೂಟೂತ್ ಬ್ರೇಸ್ಟು ಅದಕ್ಕೆಲ್ಲ ಹೇಳಿದ್ರು. ಅದನ್ನು ರೆಗ್ಯುಲರಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಮೇಡಮ್ ಅವ್ರಿಗೂ ಹೇಳಿದ್ದೀನಿ, ನಮ್ಮ DC ಮೇಡಮ್ಗೆ. ಅವರು ಪಾಪ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಹೆಣ್ಮಕ್ಳು ಇರೋದು ಅದು ಮುಖ್ಯ, ಸ್ಯಾನಿಟರಿ ಪ್ಯಾಡೇ ಅವರು ಮುಖ್ಯ ಬೇಕಾಗೋದು. ಅದಕ್ಕೋಸ್ಕರ ಅದನ್ನು ಒದಗಿಸಿ ಅಂತ ಹೇಳಿದ್ದೀನಿ. ನೋಡೋಣ, ಇದಕ್ಕೆ ಸರ್ಕಾರಕ್ಕೂ ಕೂಡ ಒಂದು ರೆಕಮೆಂಡೇಶನ್ ಕಳಿಸಿ ಇದು ಖಂಡಿತ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಮಿನಿಸ್ಟ್ರಿಗೂ ಕೂಡ ಈ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು. ಏನಾದ್ರು ಇದು ಕೇಳ್ತೀನಿ. ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕರ ಸಹಕಾರದೊಂದಿಗೆ ಶಕ್ತಿ ಮೀರಿ ಶ್ರಮಿಸಿದೆ. ಅದಕ್ಕೆ ನಿಮ್ಮ ಸಹಕಾರವೂ ಅತಿ ಅವಶ್ಯ. ಸಿದ್ದನಗೌಡ ತುರ್ವಿಹಾಳ್. ಸಹೋದರ ಶಾಸಕ ಬಸನಗೌಡ ತುರ್ವಿಹಾಳ್ಗೆ ಚ್ಯುತಿ ತರದೆ ನಿಮ್ಮೆಲ್ಲರ ಸಹಕಾರದಿಂದ ಪಟ್ಟಣದ ಅಭಿವೃದ್ಧಿಗೆ ಶಕ್ತಿ ಮೀರಿ ಶ್ರಮಿಸಿದೆ ಎಂದು ಮಸ್ಕಿ ಪಟ್ಟಣಕ್ಕೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ ಸಿದ್ದನಗೌಡ ತುರ್ವಿಹಾಳ್ ಹೇಳಿದರು. ಮಸ್ಕಿ ಪಟ್ಟಣದ ಜನಸಂಖ್ಯೆಗೆ ಅನುಗುಣವಾಗಿ ಅತಿ ಜರೂರಾದ ಜ್ವಲಂತ ಸಮಸ್ಯೆಗಳ ಕುರಿತು ಯೋಜನೆಯನ್ನ ತಯಾರಿಸಿ ಹಂತವಾಗಿ ಸಹೋದರ ಬಸನಗೌಡ ತುರ್ವಿಹಾಳ್ ಸಹಕಾರದೊಂದಿಗೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದರು. ಇದಕ್ಕೆ ಪಟ್ಟಣದ ಜನತೆಯ ಸಹಕಾರ ಮತ್ತು ಸಹಭಾಗಿತ್ವ ಅವಶ್ಯವಾಗಿದೆ ಎಂದರು. ಪಟ್ಟಣದ ಕಾಂಗ್ರೆಸ್ ಪಕ್ಷದ ಮುಖಂಡರು ಸನ್ಮಾನಿಸಿ ಗೌರವಿಸಿದ್ದಾರೆ. ಈ ಅಧಿಕಾರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಅಂದಾನಪ್ಪ ಗುಂಡಳ್ಳಿ, ಬಸಪ್ಪ ಬ್ಯಾಳಿ, ಎಂ ಅಮರೇಶ್, ಬಸನಗೌಡ ಪೊಲೀಸ್ ಪಾಟೀಲ್, ಪಂಪನಗೌಡ ಗುಡುದೂರು, ಮಸ್ಕಿ ಪುರಸಭೆ ಸದಸ್ಯ ಕೃಷ್ಣ ಡಿ ಚಿಗರಿ, ದೊಡ್ಡ ಕರಿಯಪ್ಪ, ಶ್ರೀಶೈಲಪ್ಪ ಸಜ್ಜನ್, ಮಲ್ಲಯ್ಯ ಮುರಾರಿ, ನಾಗಭೂಷಣ ಬಾರಿಕೇರ್, ಮಂಜುನಾಥ್ ಮರಳದ, ಶಿವಣ್ಣ ನಾಯಕ್, ನಾರಾಯಣಪ್ಪ ಕಾಸ್ಲಿ, ವಿಶ್ವನಾಥ್ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ MK24 ಮಸ್ಕಿ. ಜರ್ಮನಿ ದೇಶದ ಹೈಲ್ಬ್ರಾನ್ ನಗರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಷ್ಟೇ ಅಲ್ಲದೆ ಜರ್ಮನಿ, ಅಮೆರಿಕ, ಕೆನಡಾ ಮುಂತಾದ ದೇಶಗಳಲ್ಲಿ ನೆಲೆಸಿರುವ ಆದಿವಾಸಿ ಭಾರತೀಯ ಕನ್ನಡಿಗರೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದು, ಜರ್ಮನಿಯ ಹೈಲ್ಬ್ರಾನ್ ನಗರದಲ್ಲಿ ನೆಲೆಸಿರುವ ಕನ್ನಡಿಗರೆಲ್ಲರೂ ಒಟ್ಟಾಗಿ ಸೇರಿ ಇದೇ ಮೊದಲ ಬಾರಿಗೆ ಹೈಲ್ಬ್ರಾನ್ ಕನ್ನಡ ಬಳಗವನ್ನ ರಚಿಸಿಕೊಂಡು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವು ಎಂಬ ಕವಿವಾಣಿಯಂತೆ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎಂದು ಹೈಲ್ಬ್ರಾನ್ ಕನ್ನಡ ಬಳಗದ ಸಂಯೋಜಕರಾದ MV ನವೀನ್ ಕುಮಾರ್ ತಿಳಿಸಿದ್ದಾರೆ. ಜರ್ಮನಿಯ ಹೈಲ್ಬ್ರಾನ್ ನಗರದಲ್ಲಿ ನೆಲೆಸಿರುವ 120ಕ್ಕೂ ಅಧಿಕ ಕನ್ನಡಿಗರೆಲ್ಲರೂ ಒಟ್ಟಾಗಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಪುಟಾಣಿ ಮಕ್ಕಳುಗಳೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ನಂತರ ನಡೆದ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ MP ನವೀನ್ ಕುಮಾರ್ ಅವರು, ಇದೇ ಮೊದಲ ಬಾರಿಗೆ ಹೈಲ್ಬ್ರಾನ್ ನಗರದಲ್ಲಿ ಕನ್ನಡಿಗರೆಲ್ಲರೂ ಒಟ್ಟಾಗಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಮತ್ತು ಸಡಗರದಿಂದ ಆಚರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಕನ್ನಡ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸುತ್ತಿರುವ ಮಹನೀಯರುಗಳನ್ನು ಗುರುತಿಸಿ ಸನ್ಮಾನಿಸಿ ಕಾರ್ಯ ಮಾಡಲು ತೀರ್ಮಾನಿಸಲಾಗಿದ್ದು, ಈ ಬಾರಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ
ಒಂದು ದಿನವಿಡೀ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದಲ್ಲದೆ ಪುಟಾಣಿಗಳಿಂದ ಭರತನಾಟ್ಯ, ಫ್ಯಾನ್ಸಿ ಡ್ರೆಸ್, ಫ್ಯಾಷನ್ ಶೋ ಸ್ಪರ್ಧೆಗಳೊಂದಿಗೆ ಮಹಿಳೆಯರಿಂದ ಕನ್ನಡದ ಗೀತೆಗಳಿಗೆ ನೃತ್ಯ, ಶಾಸ್ತ್ರೀಯ ನೃತ್ಯ, ಗೀತ ಗಾಯನ ಸ್ಪರ್ಧೆ, ದಂಪತಿಗಳಿಂದ ಔಸಿ ಆಟ ಮುಂತಾದವುಗಳನ್ನು ನಡೆಸಲಾಯಿತು ಎಂದು ಎಂಪಿ ನವೀನ್ ಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೈಲ್ಬ್ರೌನ್ ಕನ್ನಡ ಬಳಗದ ಪದಾಧಿಕಾರಿಗಳಾದ ಸತ್ರಪ್ರಸಾದ್, ಎಂ ದೀಕ್ಷಾ, ಸ್ನೇಹ, ಆರ್ಯನ್, ಅಶ್ವಿನಿ, ಪ್ರಜ್ವಲ್, ಅಪೂರ್ವ, ಪುಷ್ಪ, ಖುಷಿ, ಸಾನ್ವೇಲ್, ಲೋಹಿತ್, ತೇಜು, ಕಾರ್ತಿಕ್, ಅಮೂಲ್ಯ, ಸುದೀಕ್ಷಾ ಸೇರಿದಂತೆ 120 ಮಂದಿ ಅನಿವಾಸಿ ಭಾರತೀಯ ಕನ್ನಡಿಗರೆಲ್ಲರೂ ಹಾಜರಿದ್ದು ವಿದೇಶದಲ್ಲಿ ಕನ್ನಡ ಕಂಪನ್ನ ಪಸರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಎಂಕೆಎಸ್ ಟಿವಿ4 ತರೀಕೆರೆ. 5ನೇ ದಿನಕ್ಕೆ ಕಾಲಿರಿಸಿದ ಅಹೋರಾತ್ರಿ ಧರಣಿ. ಹಸಿರು ಸೇನೆ, ರೈತ ಸಂಘದ ಸೇನಾನಿಗಳ ಊಟ, ನಿದ್ರೆ ಎಲ್ಲವೂ ಕೃಷಿ ಕಚೇರಿಯ ಆವರಣದಲ್ಲಿಯೇ. ಲಿಂಗಸ್ಕೂರಿನ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನ ಸರ್ಕಾರ ತಪ್ಪು ಮಾಹಿತಿಯನ್ವಯ ತಾಂತ್ರಿಕ ಕಾರಣಗಳನ್ನು ನೆಪವೊಡ್ಡಿ ಸಿಂಧನೂರಿಗೆ ಹಸ್ತಾಂತರದ ಆದೇಶ ಹೊರಡಿಸಿತ್ತು. ಈ ಆದೇಶ ಅವೈಜ್ಞಾನಿಕವಾಗಿದೆ ಎಂದು ವಿರೋಧಿಸಿ ರದ್ದುಗೊಳಿಸುವಂತೆ ಒತ್ತಾಯಿಸಿ ಕಳೆದ 4 ದಿನಗಳಿಂದ ಲಿಂಗಸ್ಕೂರು ಕೃಷಿ ಉಪನಿರ್ದೇಶಕರ ಕಚೇರಿಯ ಮುಂದೆ ಹಮ್ಮಿಕೊಂಡ ಅಹೋರಾತ್ರಿ ಧರಣಿ ಶುಕ್ರವಾರಕ್ಕೆ 5ನೇ ದಿನಕ್ಕೆ ಪಾದಾರ್ಪಿಸಿದೆ. ಧರಣಿ ಹಮ್ಮಿಕೊಂಡ ದಿನದಿಂದಲೂ ಇಲ್ಲಿಯ ತನಕ 16 ಸಂಘಟನೆಗಳು, ಸಮುದಾಯಗಳು ಬೆಂಬಲ ವ್ಯಕ್ತಪಡಿಸಿರುವುದು ಧರಣಿಗೆ ಆನೆ ಬಲ ತಂದಂತಿದೆ. ಆದರೆ ಸಂಘಟನೆಗಳಿಗಿರುವಷ್ಟು ಕಾಳಜಿ ದಪ್ಪ ಚರ್ಮದ ರಾಜಕೀಯ ಪಕ್ಷದ ಮುಖಂಡರಿಗೆ ಮತ್ತು ಶಾಸಕ, ಸಂಸದ, ಸಚಿವರಿಗೆ ಇರದಿರುವುದು ರೈತ ವಿರೋಧಿ ಧೋರಣೆಯನ್ನ ಎತ್ತಿ ತೋರಿಸ್ತಾ ಇದೆ ಎಂದು ಪ್ರಜಾಪವ ಟಿವಿಗೆ ನೀಡಿದ ಹೇಳಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶಿವಪುತ್ರ ಗೌಡ ನಂದಿಹಾಳ್ ಆರೋಪಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರಣಿಯ 4ನೇ ದಿನವಾದ ಗುರುವಾರ ಲಿಂಗಸ್ಕೂರು ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಕ್ಷೇಮಾಭಿವೃದ್ಧಿ ಸಂಘದವರು ಧರಣಿಯಲ್ಲಿ ಪಾಲ್ಗೊಂಡು ಸದಾ ನಿಮ್ಮೊಂದಿಗೆ ಇರುತ್ತೇವೆ ಮತ್ತು ಎಲ್ಲಾ ರೀತಿಯಿಂದಲೂ ಸಹಕಾರ ನೀಡುತ್ತೇವೆ ಎಂಬ ಆಶ್ವಾಸನೆ ಧರಣಿಗೆ ಇನ್ನಷ್ಟು ಪುಷ್ಟಿ ನೀಡಿದೆ ಎಂದು ಕೆಆರ್ಎಚ್ಎಸ್ ಸಂಘದ ಜಿಲ್ಲಾ ಅಧ್ಯಕ್ಷ ನಂದಿಹಾಳ್ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಜಾಣ ಮೌನ ಮತ್ತು ಜಾಣ ಕುರುಡರಾದ ರಾಜಕಾರಣಿಗಳಿಗೆ ಮುಂಬರುವ ದಿನಗಳಲ್ಲಿ ತಕ್ಕ ಶಾಸ್ತಿ ಕಲಿಸಲು ಸನ್ನದ್ಧರಾಗುತ್ತೇವೆ ಎಂದು ಪ್ರಜಾಪವ ಟಿವಿ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಧರಣಿ ನಿರತ ಸೇನಾನಿಗಳ ಊಟ, ಉಪಹಾರ, ನಿದ್ರೆ ಎಲ್ಲವೂ ಕೃಷಿ ಕಚೇರಿಯ ಆವರಣದಲ್ಲಿಯೇ ನಡೆಯುತ್ತಿದೆ. ರೈತರ ತಾಳ್ಮೆ ಕಟ್ಟೆ ಒಡೆಯುವ ಮುನ್ನ ಶೀಘ್ರದಲ್ಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಹಸ್ತಾಂತರದ ಆದೇಶ ರದ್ದುಗೊಳಿಸಿ ತಾರ್ಕಿಕ ಅಂತ್ಯ ಕಾಣಿಸಲು ಶಿವಪುತ್ರ ಗೌಡ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ವಿಫಲವಾದಲ್ಲಿ ಈ ಧರಣಿಯಿಂದ ಉಂಟಾಗುವ ಮುಂದಿನ ಎಲ್ಲ ಅನಾಹುತಗಳಿಗೆ ಸರ್ಕಾರವನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಏತನ್ಮಧ್ಯೆ ಲಿಂಗಸ್ಕೂರು ಶಾಸಕ ಮಾನಪ್ಪ ವಜ್ಜಲ್ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಈ ಕುರಿತು ಈಗಾಗಲೇ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರೊಂದಿಗೆ ಚರ್ಚಿಸಿದ್ದೇನೆ. ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಧರಣಿ ವಾಪಸ್ ಪಡೆಯಿರಿ ಅಂತೆಲ್ಲ ಹೇಳಿದ್ರೂ ನಮಗೆ ಖಾತ್ರಿ ಇಲ್ಲ. ಸಂಬಂಧಿಸಿದ ಕೃಷಿ ಸಚಿವರಾಗಲಿ ಅಥವಾ ಮೇಲಧಿಕಾರಿಗಳಾಗಲಿ ಧರಣಿ ಸ್ಥಳಕ್ಕೆ ಖುದ್ದಾಗಿ ಬಂದು ರದ್ದುಗೊಳಿಸಿದ ಆದೇಶ ಪ್ರತಿಯನ್ನ ನೀಡಿದಾಗ ಮಾತ್ರ ಅನಿರ್ದಿಷ್ಟ ಧರಣಿಯನ್ನ ವಾಪಸ್ ಪಡೆಯುವುದಾಗಿ ಕಡ್ಡಿ ಮುರಿದಂತೆ ಗೌಡ್ರು ಪ್ರಜಾಪವರ್ ಟಿವಿಗೆ ತಿಳಿಸಿದ್ದಾರೆ. ಕೃಷಿ ಕಚೇರಿ ಸ್ಥಳಾಂತರದ ಹಗ್ಗ ಜಗ್ಗಾಟದಲ್ಲಿ ಯಾವ ತಾಲೂಕಿನ ರಾಜಕಾರಣಿಗಳು ಸಕ್ಸಸ್ ಅನ್ನೋ ಕುದುರೆ ಏರಿ ಸವಾರಿ ಮಾಡ್ತಾರೆ ಅನ್ನೋದನ್ನ ತಾಲೂಕಿನ ಜನ ಬಹು ಕೌತುಕದೊಂದಿಗೆ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಎನ್ಕೆಎಸ್ ಟಿವಿ4 ಲಿಂಗಸ್ಕೂರು. ಕಲಬುರಗಿ ಪೊಲೀಸರ ಕಾರ್ಯಾಚರಣೆ. ಹಗಲು ಮನೆಗಳ್ಳತನ ಮಾಡ್ತಾ ಇದ್ದಂತಹ ಕಳ್ಳರ ಬಂಧನ. ನಗರದ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ. ಚಾಂದ್ ಪಾಷಾ ಬಂಧಿತ ಆರೋಪಿ. ಹಗಲಿನಲ್ಲಿ 3 ಮನೆಗಳನ್ನ ಕಳ್ಳತನ ಮಾಡಿದ್ದ ಆರೋಪಿ. ಬಂಧಿತನಿಂದ 8 ಲಕ್ಷ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ, 10,000 ರೂಪಾಯಿ ನಗದು ಹಣ ವಶಕ್ಕೆ. ನಗರದಲ್ಲಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಮಾಹಿತಿ. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಪ್ರಕರಣ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಸಂಗುಳ್ಗೆ, ಎನ್ಕೆಎಸ್ ಟಿವಿ4 ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ತಿಳಿಸಿರುವ ಹಾಗೆ ಈ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಕೆಲವು ಮನೆಗಳ್ಳತನ ಪ್ರಕರಣಗಳು ವರದಿಯಾಗಿದ್ದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿ 2 ಆಯಾಮಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಒಂದು, ಏನು ಪ್ರಕರಣಗಳು ವರದಿಯಾಗಿದೆ ಅವುಗಳ ಪತ್ತೆ ಮಾಡಲಿಕ್ಕೆ ವಿಶೇಷ ತಂಡಗಳನ್ನು
ನಿಯೋಜನೆ ಮಾಡಲಾಗಿತ್ತು. ಮತ್ತು ಎರಡನೇದೇನಂತಂದರೆ ಅವುಗಳನ್ನು ತಡೆಗಟ್ಟಲಿಕ್ಕೆ ಏನು ನಮ್ಮದು ಡೇ ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಇದೆ, ಅದನ್ನು ಬಲಪಡಿಸಲಾಗಿತ್ತು. ಮತ್ತು ಏನು ವರದಿಯಾಗಿರೋ ಆ ಪ್ರಕರಣಗಳಲ್ಲಿ ನಮಗೆ ದೊರೆತ ಸಾಕ್ಷಿ ಇರಬೇಕು. ಅದರಲ್ಲಿ ಈಗಾಗಲೇ ಕಳೆದ 3-4 ದಿನಗಳ ಹಿಂದೆ ಒಂದು ಆಚಿನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಬ್ಬ ಆರೋಪಿಯನ್ನು ಬಂಧನ ಮಾಡಿ 4 ಪ್ರಕರಣಗಳನ್ನು ಭೇದಿಸಲಾಗಿತ್ತು. ಅದರಲ್ಲಿ ಒಟ್ಟು 5 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದನ್ನು ನಮಗೆ ಪತ್ರಿಕಾ ವರದಿ ಮುಖಾಂತರ ತಮಗೆ ಮಾಹಿತಿಯನ್ನು ನೀಡಲಾಗಿದೆ. ಅದೇ ರೀತಿ ಈಗ ಇನ್ನೊಂದು ಆರೋಪಿಯನ್ನು ಅಥವಾ ಹ್ಯಾಬಿಚುವಲ್ ಮನೆಗಳ ಆರೋಪಿಯನ್ನು ಬಂಧಿಸುವಲ್ಲಿ ಅಶೋಕನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿದ್ದಾರೆ. ಇವನ ಬಂಧನದಿಂದ ಒಟ್ಟು 3 ಹಗಲು ಮನೆಗಳತನ ಪ್ರಕರಣಗಳು ಪತ್ತೆಯಾಗಿದ್ದಾರೆ. ಇವನ ಬಂಧನದಿಂದ ಒಟ್ಟು 8.5 ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನಾಭರಣ ಇರ್ಬೋದು, ಬೆಳ್ಳಿ ಇರಬಹುದು ಮತ್ತು ಕ್ಯಾಶ್ ಅಷ್ಟು ರಿಕವರಿ ಆಗಿದೆ. ಅದರಲ್ಲಿ ಈ 3 ಪ್ರಕರಣಗಳು ವರದಿಯಾಗಿರುವಂಥದ್ದು ಈ ಅಕ್ಟೋಬರ್ ಮತ್ತು ನವೆಂಬರ್ ಈ ಅವಧಿಯಲ್ಲಿ ಆಗಿರುವಂಥದ್ದು. ಇದರಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ಇಲ್ಲಿ ವಿನಂತಿ ಮಾಡಿಕೊಳ್ಳೋದ್ರಿಂದ ಒಂದು ವೇಳೆ ಏನಾದರೂ ಇಂಥ ಘಟನೆಗಳು ಆದರೆ ಸೀನ್ ಆಫ್ ಕ್ರೈಮನ್ನು ನಾವು ಇಂಟ್ಯಾಕ್ಟ್ ಆಗಿ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಈ ಆರೋಪಿಯನ್ನು ನಾವು ಬಂಧಿಸಲಿಕ್ಕೆ ಮೇನ್ ನಮಗೆ ಯಶಸ್ವಿಯಾಗಿದ್ದು ಫಿಂಗರ್ ಪ್ರಿಂಟ್. ನಾವು ಯಾವುದೇ ಸ್ಥಳ ಅಪರಾಧ ಪ್ರಕರಣ ವರದಿಯಾದರೆ ತಕ್ಷಣ ನಮ್ಮ ಸೋಪೋ ಟೀಮ್ ಇರ್ಬೋದು, FSI ಟೀಮ್ ಇರ್ಬೋದು ಮತ್ತು ನಮ್ಮ ಡಾಗ್ ಸ್ಕ್ವಾಡ್ ವೈಜ್ಞಾನಿಕವಾಗಿ ಇಲ್ಲಿ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾ ಇದ್ದೀವಿ. ಈ ಆರೋಪಿಯನ್ನು ನಾವು ಪತ್ತೆ ಮಾಡಲಿಕ್ಕೆ ಸಹಕಾರಿಯಾಗಿದ್ದು ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಅವರಿಗೂ ಕೂಡ ಇವತ್ತು ಅಭಿನಂದಿಸ್ತಾ ಇದ್ದೀನಿ. ಸೊ ಸೀನ್ ಆಫ್ ಕ್ರೈಮ್ ಪ್ರಿಸರ್ವ್ ಮಾಡಬೇಕು. ಏನಾಗುತ್ತೆ, ಪ್ಯಾನಿಕ್ ಆಗಿ ಎಲ್ಲ ಅಲ್ಮಾರಿ ಓಪನ್ ಮಾಡುವಂಥದ್ದು, ಡೋರ್ಗಳನ್ನು ಎಲ್ಲ ರೀತಿ ಬಿಡುವಂಥದ್ದು ಮತ್ತು ರಿಲೇಟಿವ್ಸ್ಗಳನ್ನು ಮನೆಯಲ್ಲಿ ಬಿಟ್ಟಾಗ ಡಾಗ್ ಸ್ಪಾಟಿಗೆ ಕಂಟ್ರೋಲ್ ಮಾಡಿ. ಸೊ ಹಾಗಾಗಿ ಆದಷ್ಟು ಬೇಗ ತಕ್ಷಣ ಯಾವುದೋ ಒಂದು ರೀತಿ ಅಪರಾಧ ಆಗಿದ ತಕ್ಷಣ 112 ಕರೆ ಮಾಡಿ ಸ್ಥಳೀಯ ಪೊಲೀಸರಿಗೆ ತಿಳಿಸಿ ಸ್ಥಳ ಪರಿಶೀಲನೆ ಆಗುವವರೆಗೂ ಸಂಯಮದಿಂದ ಇರಲಿ ಮತ್ತು ತಾವೇನು ದೂರು ನೀಡ್ತೀರೋ ಅದರ ಪ್ರಕಾರವೇ ಈ ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಆದ ನಂತರ ಏನು ದೂರು ನೀಡ್ತೀರೋ ಅದರ ಪ್ರಕಾರ ನಾವು ಪ್ರಕರಣ ತೆಗೆದುಕೊಳ್ತೀವಿ. ಈ ಆರೋಪಿ ಏನಿದ್ದಾರೆ ಚಾಂದ್ ಪಾಷಾ ಅಂತ, ಮೂಲದ ಹೀರಾಪುರ ಪ್ರದೇಶದಲ್ಲಿ ಇಲ್ಲಿ ಅಶೋಕನಗರದಲ್ಲಿ ಬಿಡಿಸಿದ ಇವನು ಮೇಲೆ 2019 ಮತ್ತು 2022ರಲ್ಲಿ ಒಟ್ಟು 3 ಪ್ರಕರಣಗಳಾಗಿತ್ತು. ಅವನು ಕೂಡ ಹಗಲು ಕನ್ನಡ ಪ್ರಕರಣಗಳು 22ರಿಂದ ಈಗ ಇತ್ತೀಚೆಗೆ ಲಾಸ್ಟ್ 3 ಇಯರ್ಸ್ ಯಾವುದು ಪ್ರಕರಣಗಳಿಲ್ಲ. ಒಂದು ಪ್ರೈವೇಟ್ ಏನು RO ವಾಟರ್ ಪ್ಲ್ಯಾಂಟ್ ಇರುತ್ತೆ, ಅಲ್ಲಿ ಮನೆಗಳಿಗೆ RO 20 ಲೀಟರ್ಸ್ ಕ್ಯಾನ್ ಸಪ್ಲೈ ಮಾಡುವಂಥ ಕೆಲಸ ಮಾಡಬೇಕು. ಮತ್ತು ಈಗ ಅವನದೇನು ದುಂದು ಖರ್ಚಿದೆ, ಅವನಿಗೆ ಈ ಪಕ್ಕದ ಸೋಲಾಪುರಕ್ಕೆ ಹೋಗಿ ಗ್ಯಾಮ್ಲಿಂಗ್ ಮಾಡುವಂಥದ್ದು ಮತ್ತು ಕುಡಿತದ ಚಟ ಇದೆ. ಅದರ ಖರ್ಚಿಗೋಸ್ಕರ ಈ ಕಳ್ಳತನ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಏನು ಫಿಂಗರ್ ಪ್ರಿಂಟ್ಸ್ ಇಲ್ಲ, ಅದರ ಮೇಲೆ ಅವನನ್ನು ಬಂಧಿಸಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಏನು ಕಳ್ಳತನ ಆಗಿತ್ತು, ನಿಯರ್ಲಿ 130 ಗ್ರಾಮ್ ಅಷ್ಟು ಗೋಲ್ಡ್, ಸಿಲ್ವರ್, ನಿಯರ್ಲಿ 20 ಲ್ಯಾಕ್ ಅಷ್ಟು, 20 ಇಲ್ಲ, ನಿಯರ್ಲಿ 15 ಲ್ಯಾಕ್ ಅಷ್ಟು ಚಿನ್ನಾಭರಣ ಮತ್ತು ವ್ಯಾಲ್ಯೂಬಲ್ಸ್ ಕಳ್ಳತನ ಇದೆ. ಅದರಲ್ಲಿ 8.5 ಲಕ್ಷದಷ್ಟು ಇಂಟ್ಯಾಕ್ಟ್ ಪ್ರಾಪರ್ಟಿ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ನಾನು ACP ಸೌತ್ ಇನ್ಸ್ಪೆಕ್ಟರ್ ಅಶೋಕನಗರ ಮತ್ತು ಅವರ ಎಂಟೈರ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಲಾಗಿದೆ. ಅದರ ಜೊತೆಗೆ ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಅವರು ಕೂಡ ಕುರುಡ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇವಿ ಕ್ಯಾಂಪ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ. ಮಕ್ಕಳ ಪ್ರತಿಭೆ ಗುರುತಿಸಲು ಪ್ರತಿಭಾ ಕಾರಂಜಿ ಪೂರಕ. ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಲು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮಗಳು ಪೂರಕವಾಗಿವೆ. ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಆಗಬೇಕು, ಅಂದಾಗ ಮಾತ್ರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾರ್ಥಕ ಎಂದು. ಕಾರ್ಯಕ್ರಮಕ್ಕೆ ಯಾವುದೇ ಮಕ್ಕಳು ಗೆಲ್ಲುವ ಗುರಿಯೊಂದಿಗೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬಾರದು. ಸೋಲು ಗೆಲುವಿನ ಸೋಪಾನ ಎಂದರಿತು ಮುನ್ನುಗ್ಗಿ ಅಂದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದು STMC ಅಧ್ಯಕ್ಷ ರಮೇಶ್ ಕುನ್ನುಟಗಿ ಸ್ಪಷ್ಟಪಡಿಸಿದ್ದಾರೆ. ಅವರು ಸಿಂಧನೂರು ತಾಲೂಕಿನ ಕುನುಟಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇವಿ ಕ್ಯಾಂಪ್ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ಶಿಕ್ಷಕರು ನಮ್ಮ ಶಾಲೆಯ ಮಕ್ಕಳಷ್ಟೇ
ಗೆಲ್ಲಬೇಕು ಎಂಬ ಮನೋಭಾವ ಇಟ್ಟುಕೊಳ್ಳದೆ ಒಟ್ಟಾರೆ ಪ್ರತಿಭಾ ಕಾರಂಜಿ ಸಕ್ಸಸ್ ಆಗಬೇಕು ಎಂಬ ಭಾವನೆ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಬರಲಿ ಎಂದರು. ನಿರ್ಣಾಯಕರಾದವರು ನಿಷ್ಪಕ್ಷಪಾತವಾಗಿ ಅಂಕಗಳನ್ನು ನೀಡಿ ಎಂದು ಸಲಹೆಯನ್ನ ನೀಡಿದ್ದಾರೆ. ಮೊದಲಿಗೆ ಸಂವಿಧಾನ ಪೀಠಿಕೆ ಓದಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ನಂತರ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಅದನ್ನು ಉಳಿಸಿ ಬೆಳೆಸುವಲ್ಲಿ ಎಲ್ಲರೂ ಶ್ರಮ ಪಡಬೇಕು ಎಂದು ಕರೆ ನೀಡಿದ್ದಾರೆ. ನಾವು ಪರಿಸರವನ್ನ ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಿಸುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಈ ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಂಡು ವಿಜೇತ ದೇವಿ ಕ್ಯಾಂಪ್ ಕ್ಲಸ್ಟರ್ನಲ್ಲಿ 10 ಶಾಲೆಗಳ ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸಿದ್ದಾರೆ. ಈ ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಂಡು ವಿಜೇತ ಮಕ್ಕಳಿಗೆ ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ಪ್ರಶಸ್ತಿ ಪತ್ರ ವಿತರಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಸಿಗುವಂತಾಗಬೇಕು, ಶಿಕ್ಷಕರು ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಂಧೂರು ಹಾರೋನ್ ಸಾಬಾ ಜಾಗೀರ್ದಾರ, ಪಗಡದಿನ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿರುಪಾದಿ ನಾಯಕ, ಗ್ರಾಮ ಪಂಚಾಯಿತಿ ಸದಸ್ಯ ಪರಸಪ್ಪ, ಪೀರ್ ಹುಸೇನ್ ಸಾಬಾ, ವನಸಿರಿ ಫೌಂಡೇಶನ್ ಗೌರವಾಧ್ಯಕ್ಷ ಶಂಕರಗೌಡ ಎಲೆಕುಡ್ಲಿಗಿ, ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಫೀಕ್ ಕುನ್ನುಟಿಗೆ, ಕ್ಷೇತ್ರ ದೈಹಿಕ ಶಿಕ್ಷಣಾಧಿಕಾರಿ ಸೋಮಲಿಂಗಪ್ಪ, ಕ್ಷೇತ್ರ ಶಿಕ್ಷಣ ಸಂಯೋಜಕ ಹುಲಗಪ್ಪ, ಬಿಆರ್ಪಿ ಮೈನುದ್ದೀನ್, ಸಿಆರ್ಪಿ ಲಿಂಗಯ್ಯ, ಹನುಮಂತ ವರೇಕರ್, ದುರ್ಗಪ್ಪ ಗುಡಿದೂರು, ಮುಖ್ಯ ಗುರುಗಳಾದ ಸುದರ್ಶನ ಸೇರಿದಂತೆ ಊರಿನ ಹಿರಿಯರು, ಪಾಲಕರು, ಯುವಕರು, ಮಕ್ಕಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ 4 ಸಿಂಧನೂರು. 114 ಸಸಿಗಳನ್ನು ನೆಟ್ಟು ಸಾಲುಮರದ ತಿಮ್ಮಕ್ಕನಿಗೆ ಶ್ರದ್ಧಾಂಜಲಿ. ವನಸಿರಿ ಫೌಂಡೇಶನ್ ಕಾರ್ಯ ಶ್ಲಾಘನೀಯ. ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್. ಸಾಲು ಮರಗಳನ್ನು ನೆಡುವ ಮೂಲಕ ಸಾಲುಮರದ ತಿಮ್ಮಕ್ಕ ಎಂಬ ಬಿರುದು ಖ್ಯಾತಿಗೆ ಪಾತ್ರರಾಗಿ ಈಚೆಗೆ ವಿಧಿವಶರಾದ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲು ತಾಲೂಕಿನ ಬಳಗಾನೂರು ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ರಾಯಚೂರು ಕೈಗೊಂಡ ಸಸಿಗಳನ್ನು ನೆಡುವ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದು ಮಸ್ಕಿ ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲ್ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿ ಬಣ್ಣಿಸಿದ್ದಾರೆ. ಗಿಡಮರಗಳೇ ನನ್ನ ಮಕ್ಕಳು ಎಂದು ಇಡೀ ಜಗತ್ತಿಗೆ ಪರಿಸರ ಪ್ರಜ್ಞೆ ಮೂಡಿಸಿದ್ದು ಸಾಲುಮರದ ತಿಮ್ಮಕ್ಕ. ಸುಮಾರು 10 ವರ್ಷಗಳಿಂದ ಯಾವುದೇ ಅನುದಾನವಿಲ್ಲದೆ ಯಾವ ಫಲಾಪೇಕ್ಷೆ ಬಯಸದೆ ವನಸಿರಿ ಫೌಂಡೇಶನ್ ಪರಿಸರ ಜಾಗೃತಿ ಕಾರ್ಯ ಶ್ಲಾಘನೀಯ ಕಾರ್ಯ. ವನಸಿರಿ ಫೌಂಡೇಶನ್ ಸಂಸ್ಥೆಗೆ ಸ್ಫೂರ್ತಿದಾಯಕವಾಗಿರುವ ಮಹಾತಾಯಿ ಸಾಲುಮರದ ತಿಮ್ಮಕ್ಕ ಅವರ ಸವಿನೆನಪಿಗಾಗಿ 114 ಸಸಿಗಳನ್ನು ನೆಟ್ಟು ಸ್ಪರ್ಧಾತ್ಮಕವಾಗಿ ಉತ್ತಮವಾಗಿ ಬೆಳೆಸಿದ ವಿದ್ಯಾರ್ಥಿಗಳಿಗೆ ಮುಂದಿನ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ ನೀಡುವ ಕಾರ್ಯ ಉತ್ತಮವಾದದ್ದು. ಇದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಹೆಚ್ಚಿನ ಆದ್ಯತೆ ಕೊಡಬೇಕು. ಪರಿಸರ ಅಸಮತೋಲನದಿಂದ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತವೆ. ಹೆಚ್ಚು ಗಿಡಮರಗಳನ್ನು ಬೆಳೆಸಲು ಮುಂದಾಗಬೇಕು ಎಂದು ಕರೆ ನೀಡಿದ್ದಾರೆ. ಕರ್ನಾಟಕ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಅವರು 114 ಸಸಿಗಳನ್ನು ನೆಟ್ಟು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಇದೇ ವೇಳೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಸಿಗಳನ್ನು ಹೆದ್ದು ಪರಿಸರ ಜಾಗೃತಿಗಾಗಿ ಘೋಷವಾಕ್ಯಗಳನ್ನು ಕೂಗುತ್ತಾ ಪರಿಸರ ಜಾಥಾ ಮಾಡಿದರು. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ, ಎನ್ಕೆಎಸ್ ಟಿವಿ 4 ಮಸ್ಕಿ. ಮಕ್ಕಳ ಪ್ರತಿಭೆ ಗುರುತಿಸಲು ಪ್ರತಿಭಾ ಕಾರಂಜಿ ಸಹಾಯಕಾರಿ. ಚಂದ್ರು ಪಾಟೀಲ್. ಉರ್ದು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ. ಪ್ರತಿಭಾ ಕಾರಂಜಿಯು ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರ ಪಾಟೀಲ್ ಹೇಳಿದ್ದಾರೆ. ನಗರದ ಗಾಳಿಪುರ ಬಿಡಿ ಕಾಲೋನಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ನಡೆದ ಉರ್ದು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಿಆರ್ಸಿ ರಾಜೀವ್ ಮಾತನಾಡಿ, ಇಂದಿನ ಬದಲಾದ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳು ಪುಸ್ತಕಕ್ಕೆ ಸೀಮಿತವಾಗಿದ್ದರೆ ಸಾಲದು, ಅವರಲ್ಲಿರುವ ಪ್ರತಿಭೆಯನ್ನ ಪತ್ತೆ ಹಚ್ಚುವಲ್ಲಿ ಶಿಕ್ಷಕರು ಹಾಗೂ ಪೋಷಕರ ಪಾತ್ರ ಮಹತ್ವವಾದದ್ದು ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮೇಶ ಶೆಟ್ಟಿ, ಇಒ ಮಲ್ಲಿಕಾರ್ಜುನ್, ಇಸಿಒ ಸಲ್ಮಾ ಸಿದ್ದಿಕಿ, ಸಿಆರ್ಪಿ ಆಯಿಷಾ ಖಾನಂ, ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಮಹದೇವಸ್ವಾಮಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಸಿಕೆ ರಾಮಸ್ವಾಮಿ, ಬಿಆರ್ಪಿಗಳಾದ ವೈಎಸ್ ಮಹದೇವಯ್ಯ, ಸಿದ್ದರಾಜು, ಹಲ್ಫಲಾ ಸಂಘದ ಅಧ್ಯಕ್ಷೆ ಶಬಾನಾ ಅಜುಮ್, ನೂರ್ ಅಸ್ಮಾ, ತಾಸಿನ್ ಬೇಗಂ, ಶಾಲೆಯ ಮುಖ್ಯ ಶಿಕ್ಷಕ ಸಿಎಂ ಮುರುಗೇಶ್ ಕುಮಾರ್ ಹಾಗೂ ಶಿಕ್ಷಕರಾದ ರಂಗನಾಥ್, ಇರ್ಫಾನ್, ಟಿಕೆ ವಾಸು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು.
ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ NKS ಟಿವಿ4 ಚಾಮರಾಜನಗರ. ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ಬಹಳ ಖುಷಿ ಅನಿಸುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಮ್ಮ ಶಾಲೆಗಳಲ್ಲಿ ಕೇವಲ ಅಕ್ಷರಾಭ್ಯಾಸ ಮಾಡಿಸೋದು, ಓದೋದು, ಬರೆಯೋದು, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಹೇಳ್ಕೊಡೋದು ಅಷ್ಟೇ ಅಲ್ಲ, ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವ ಒಂದು ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರತಿಭಾ ಕಾರಂಜಿ ಕೊಡುವ ಒಂದು ಭಾಗ. ಯಾಕೆ ತಮಗೆ ಮಕ್ಕಳು ಭವಿಷ್ಯದಲ್ಲಿ ಬದುಕಲಿಕ್ಕೆ ಸಾವಿರಾರು ಹುದ್ದೆಗಳಿವೆ, ಸಾವಿರಾರು ಸೇವೆಗಳಿವೆ, ಸಾವಿರಾರು ಕೆಲಸಗಳಿದೆ. ಅದರಲ್ಲಿ ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ಕ್ರೀಡೆ ಇರ್ಬೋದು, ಮತ್ತು ಸೇವೆಗಳಿರ್ಬೋದು, ವೈದ್ಯಕೀಯ ಸೇವೆ ಇರ್ಬೋದು, ಅಥವಾ ತಾಂತ್ರಿಕ ವಿಜ್ಞಾನ ಇರ್ಬೋದು, ಈ ಬೇರೆ 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 ಕ್ಷೇತ್ರಗಳು ಇದೆ. ಆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಕ್ಕಳು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಇಲ್ಲಿ ಒಂದು ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿರ್ತಕ್ಕಂಥ ಕಲೆ ಮತ್ತು ಅವರಲ್ಲಿರ್ತಕ್ಕಂಥ ವಿವಿಧ ರೀತಿಯ ಭಾಷಣ ಕಲೆ ಇರ್ಬೋದು, ಅಥವಾ ಹಾಡುಗಾರಿಕೆ ಇರ್ಬೋದು, ಅಥವಾ ಆಗಿರ್ತಕ್ಕಂಥ ನೃತ್ಯ ಇರ್ಬೋದು, ಇಂಥ ಕಲೆಗಳನ್ನು ಹೊರಹೊಮ್ಮಿಸ್ಲಿಕ್ಕೆ ಮತ್ತು ಅದನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಈ ಪ್ರತಿಭಾ ಕಾರಂಜಿ ಒಂದು ಉತ್ತಮ ವೇದಿಕೆ ಆಗಿದೆ. ನಮ್ಮ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮಗೆ ಗೊತ್ತಾಗ್ತಾ ಇದೆ. ಈಗ ಮಕ್ಕಳು ಶಾಲೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ಕಲಿಯುವಂಥ ರೀತಿಯೇ ಬೇರೆ ಇರ್ತದೆ. ಅಲ್ಲಿ ಭಾಳ ಶಿಸ್ತುಬದ್ಧವಾಗಿ ಮಕ್ಕಳು ಕಲಿತಾ ಇರ್ತಾರೆ. ಇಂಥ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಉತ್ಸಾಹ ಮತ್ತು ಅವರ ಒಂದು ಮುಖಗಳಲ್ಲಿ ತುಂಬ ನಗು ಮತ್ತು ಸಂತೋಷದಿಂದ ಭಾಗವಹಿಸ್ತಾರೆ. ಇವತ್ತು ತಾವೆಲ್ಲ ನೋಡಿ ನಮ್ಮ ಪೇರೆಂಟ್ಸ್ ತುಂಬ ಖುಷಿ ಪಡ್ತಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಂದು ವಿವಿಧ ವೇಷಭೂಷಣಗಳು ಅವ್ರಿಗೆ ಇವತ್ತೆಲ್ಲ ಒಂಥರ ಖುಷಿ, ಅವ್ರಿಗೆ ಆನಂದ. ಯಾವಾಗ ಮನಸ್ಸು ಖುಷಿ ಆಗುತ್ತದೋ, ಆನಂದ ಆಗುತ್ತದೋ, ಅದು ಅವ್ರಿಗೆ ಮಕ್ಕಳಿಗೆ ಕಲಿಕೆ ಕೂಡ ಸಹಕಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಹೆಚ್ಚಿನ ಒಂದು ಅವಕಾಶವನ್ನು ನಮ್ಮ ಮಕ್ಕಳಿಗೆ ಒದಗಿಸಬೇಕು. ಇವತ್ತು ನಮಗೆ ನಮ್ಮ ತಪ್ಪು ಕಲ್ಪನೆ ಏನಿದೆ ಅಂದರೆ, ನಾವು ಓದೋದು ಮುಂದೆ ಒಂದು ಸರ್ಕಾರಿ ಕೆಲಸ ಸೇರ್ಕೋಬೇಕು, ಆ ನಂತರ ನಮ್ಮ ಜೀವನ ಸರಿ ಮಾಡ್ಕೋಬೇಕು ಅಂತೇಳಿ. ಓದಿದ್ರೆ ಕೆಲಸ ಸಿಕ್ಕಿದ್ರೆ ಮಾತ್ರ ನಮಗೆ ಜೀವನ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಮಗೆ ಗೊತ್ತಿದೆ, ಬರೀ ಮಾತಾಡೋದು ಕಲ್ತ್ಕೊಂಡ್ರೆ ಜೀವನ ನಡೀತದೆ. ಈಗ ಈ ಟಿವಿಗಳಲ್ಲಿ ಆಂಕರಿಂಗ್ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಗಂಟೆಗೆ 10,000 12,000 ಕೊಡ್ತಾರೆ. ಗಂಟೆಗೆ 10ರಿಂದ 12,000 ಕೊಡ್ತಾರೆ ಮಾತಾಡೋರಿಗೆ, ಮಾತಾಡೋಕ್ಕೆ, ಆಂಕರಿಂಗ್ ಕೆಲಸ ಮಾಡಲಿಕ್ಕೆ, ಹಾಡುಗಾರಿಕೆ ಮಾಡಲಿಕ್ಕೆ ದುಡ್ಡು ತಗೊಂತಾರೆ. ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ವಿಶೇಷವಾಗಿ ಜಾನಪದಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆ. ಎಷ್ಟೋ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇದೆ. ಅಥವಾ ಅವರು ಯಾವುದೋ ವ್ಯಕ್ತಿ ಏನು ಅದನ್ನ ಮುಂದುವರಿಸ್ತಿರ್ತಾನೆ, ಅವನಿಗೆ ಕೊನೆ ಆಗ್ತಾ ಇದೆ. ಸೊ ಆ ರೀತಿ ಆಗಬಾರ್ದು. ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಮೂಲಕ ನಮ್ಮ ಜಾನಪದ ಕಲೆಗಳನ್ನು ಕೂಡ ಮುಂದುವರಿಸಬೇಕು. ಈ ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮ ಇರೋದ್ರಿಂದನೇ ಇವತ್ತು ಜಾನಪದ ಕಲೆಗಳಿರ್ಬೋದು ಅಥವಾ ಯಾವುದೇ ಕಲೆಗಳಿರ್ಬೋದು ಅದು ಉಳ್ಕೊಂಡಿದೆ. ಸೊ ಇವತ್ತಿನ ಮಕ್ಕಳಲ್ಲಿ ಅದು ಆಸಕ್ತಿಯನ್ನು ಮೂಡಿಸ್ತಾ ಇದೆ. ಮತ್ತು ಪೇರೆಂಟ್ಸು ಕೂಡ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀನು ಹಾಡು ಹೇಳಕ್ಕೆ ಹೋಗ್ಬೇಡ, ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಯಾರು ಏನು ಪೇರೆಂಟ್ಸು ಅಸಹಕಾರ ಮಾಡ್ತಾ ತಡೀತಾ ಇಲ್ಲ ಮಕ್ಕಳನ್ನ. ಮತ್ತು ಅವರು ಉತ್ಸಾಹದಿಂದ ಖುಷಿಯಿಂದ ಬಂದು ಮಕ್ಕಳನ್ನ ನೋಡಿ ಆನಂದ ಪಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಮ್ಮ ಉರ್ದು ಕ್ಲಸ್ಟರ್ನ CRP ಅವರು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಸಂಪೂರ್ಣವಾದಂಥ ಇಲಾಖೆಯ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಬೆಂಬಲವನ್ನು, ವಿಶೇಷವಾಗಿ ಉರ್ದು ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಮಿತ್ರರು ವಿಶೇಷ ಬೆಂಬಲವನ್ನು ಕೊಟ್ಟು ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಬಹುಮಾನ ಬರಲಿ ಅಂತ ಆಸೆ. ಆದರೆ ಸ್ಪರ್ಧೆ ಅಂದಾಗ ಅದು ಒಬ್ಬರಿಗೆ ಇಬ್ಬರಿಗೆ ಅಷ್ಟೇ, 3 ಜನಕ್ಕೆ ಅಷ್ಟೇ ಬರ್ತಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಕ್ಕೂಟಗಳ ಪದಾಧಿಕಾರಿಗಳಿಗೆ ವಿಶೇಷ ತರಬೇತಿ ಕಾರ್ಯಾಗಾರ. ಚನ್ನಗಿರಿ ತಾಲೂಕಿನ ಶಾಂತಿಸಾಗರ, ಲಿಂಗದಹಳ್ಳಿ ಮತ್ತು ಪುಣ್ಯಸ್ಥಳ ವಲಯಗಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಪದಾಧಿಕಾರಿಗಳಿಗೆ ಶಾಂತಿಸಾಗರ ಸಿದ್ದೇಶ್ವರ ದೇವಾಲಯದ ಸಮುದಾಯ ಭವನದಲ್ಲಿ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ರೇವಣಸಿದ್ದಪ್ಪ ಅವರು ಉದ್ಘಾಟಿಸಿ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದ್ದಾರೆ. ಬಳಿಕ ಒಕ್ಕೂಟದ ಪದಾಧಿಕಾರಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಿನ್ನೆಲೆ ಪೂಜ್ಯ ವೀರೇಂದ್ರ ಹೆಗಡೆಯವರು ಸಮಾಜಮುಖಿ ದೃಷ್ಟಿಕೋನ, ಗ್ರಾಮಾಭಿವೃದ್ಧಿ ಯೋಜನೆಯ ಸದುದ್ದೇಶ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಂತೆಬೆನ್ನೂರು ಯೋಜನಾ ಕಚೇರಿಯ ಯೋಜನಾಧಿಕಾರಿ ಸಂತೋಷ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ದಾಖಲೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯೋಜನೆಯ ಪಾತ್ರ ಕುರಿತು ಚಿತ್ರದುರ್ಗ ಪ್ರಾದೇಶಿಕ ಕಚೇರಿಯ ಸ್ವಸಹಾಯ ಸಂಘ ನಿರ್ವಹಣಾ ವಿಭಾಗದ ಯೋಜನಾಧಿಕಾರಿ ಭಾಸ್ಕರ್ ಮಾತನಾಡಿದ್ದಾರೆ. ಒಕ್ಕೂಟ ನಿರ್ವಹಣೆಯಲ್ಲಿ ಪದಾಧಿಕಾರಿಗಳ ಜವಾಬ್ದಾರಿಗಳು, ಕರ್ತವ್ಯಗಳು ಹಾಗೂ ಯೋಜನೆಯ 10ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ
ಪದಾಧಿಕಾರಿಗಳ ನಿರ್ಣಾಯಕ ಪಾತ್ರ ಕುರಿತು ಚನ್ನಗಿರಿ ತಾಲೂಕಿನ ಯೋಜನಾಧಿಕಾರಿ ಶ್ರೀಮತಿ ರೂಪಾ ವಿವರಿಸಿದ್ದಾರೆ. ಪದಾಧಿಕಾರಿಗಳಲ್ಲಿ ಇರಬೇಕಾದ ನಾಯಕತ್ವ ಗುಣಗಳು ಈ ಕುರಿತು ಚಿತ್ರದುರ್ಗ ಜಿಲ್ಲಾ ಪ್ರಬಂಧಕ ರಾಘವೇಂದ್ರ ಪ್ರೇರಣಾದಾಯಕ ಮಾಹಿತಿಯನ್ನ ನೀಡಿದ್ದಾರೆ. ಕಾರ್ಯಕ್ರಮವನ್ನು ಶಾಂತಿಸಾಗರ ವಲಯ ಮೇಲ್ವಿಚಾರಕ ಸುಭಾಷ್ ನಿರೂಪಿಸಿದ್ರು. ಲಿಂಗದಹಳ್ಳಿ ವಲಯ ಮೇಲ್ವಿಚಾರಕಿ ಜಯ ಸ್ವಾಗತಿಸಿದ್ರು. ಕೃಷಿ ಮೇಲ್ವಿಚಾರಕ ಹನುಮಂತಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. 3 ವಲಯಗಳ ಎಲ್ಲ ಸೇವಾ ಪ್ರತಿನಿಧಿಗಳು ಮತ್ತು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಪಡೆದರು. ಉತ್ತಮ ಕಾರ್ಯನಿರ್ವಹಣೆ ಮಾಡಿದ ಒಕ್ಕೂಟಕ್ಕೆ ಪ್ರೋತ್ಸಾಹ ಬಹುಮಾನ ವಿತರಿಸಲಾಯಿತು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ರಿಕವರಿ ಮೇಲ್ವಿಚಾರಕ ಸೋಮಣ್ಣ, ತಾಲೂಕು ಪ್ರತಿನಿಧಿಗಳು ಪವನ್, ಸುಜಾತ, ಪೂರ್ಣಿಮಾ, ಸುಮಲತಾ, ಲೋಲಾಕ್ಷಿ, ಸಾಕಮ್ಮ, ಜ್ಯೋತಿ, ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸಿ ಮಿತ್ರ ಮಧುಚಂದ್ರ, ಪುನೀತ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಎನ್ಕೆಎಸ್ ಟಿವಿ4 ದಾವಣಗೆರೆ. ಕೆಆರ್ಪುರ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇರುವಂತಹ 100ಕ್ಕೂ ಅಧಿಕ ವೈದ್ಯಕೀಯ ಸಿಬ್ಬಂದಿಗೆ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ನಗರದ ಅಂಬೇಡ್ಕರ್ ಭವನದಲ್ಲಿ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನಿಂದ ಆಯೋಜಿಸಲಾಗಿದ್ದ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿನ ಸಾಧಕರಿಗೆ ಆರೋಗ್ಯ ಜ್ಯೋತಿ ಪ್ರಶಸ್ತಿಗಳನ್ನು ಸಚಿವ ಸಂತೋಷ್ ಲಾಡ್ ಪ್ರದಾನ ಮಾಡಿದ್ದಾರೆ. ರಾಘವಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೇವಾ ಫೌಂಡೇಶನ್ ಅಧ್ಯಕ್ಷ ರಾಘವೇಂದ್ರ ಸುಂಟ್ರಳ್ಳಿ ಮಾತನಾಡಿ, ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿ ರಾಜ್ಯಾದ್ಯಂತ ಕರ್ತವ್ಯವನ್ನು ನಿರ್ವಹಿಸುವ ವೈದ್ಯರು, ತಜ್ಞ ವೈದ್ಯರು, ಅರೆ ವೈದ್ಯಕೀಯ ಮತ್ತು ಇತರೆ 100ಕ್ಕೂ ಅಧಿಕ ಆರೋಗ್ಯ ಸಿಬ್ಬಂದಿಗೆ ರಾಜ್ಯಮಟ್ಟದ 2ನೇ ವರ್ಷದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವತಿಯಿಂದ ವೈದ್ಯಕೀಯ ಸಿಬ್ಬಂದಿಗೆ ಬೇಕಾದ ಸರ್ಕಾರಿ ಸವಲತ್ತನ್ನು ಕೊಡಿಸಲು ಹೋರಾಡುವುದಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಮೈಸೂರಿನ ಅರ್ಜುನ್ ಅವಧೂತ ಗುರೂಜಿ, ಶಾಸಕರಾದ ಬೇಲೂರು ಗೋಪಾಲಕೃಷ್ಣ, ನಟಿಯರಾದ ಸುಧಾರಣಿ, ಕಾರುಣ್ಯರಾಮ್, ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಾಂಬಶಿವ, ಡಿ ಜಯಮಾಲಾ, ಚರ್ಮರೋಗ ತಜ್ಞೆ ಡಾ ಶ್ವೇತಾ ಜಾಕ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮುಬಾರಕ್, ಎನ್ಕೆಎಸ್ ಟಿವಿ4 ಕೆಆರ್ಪುರ. ಹಾಗೂ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರು, ನನ್ನ ಸೋದರರು, ಸ್ನೇಹಿತರು ಮತ್ತು ನಮ್ಮ ಶಾಸಕರಾದಂಥ ಬೇಲೂರು ಗೋಪಾಲಕೃಷ್ಣ ಅವರು, ಸುಧಾರಾಣಿ ಮೇಡಮ್ ಅವರು, ಕಾರುಣ್ಯರಾಮ್ ಮೇಡಮ್ ಅವರು ಮತ್ತು ಹಲವಾರು ಗಣ್ಯರು, ಡಿ ವಿ ಸದಾನಂದಗೌಡರು ಕೂಡ ಬೆಳಗ್ಗೆ ಬಂದಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಅವಾರ್ಡ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಸ್ಥೆ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಉದ್ಯೋಗಗಳ ಇದೆ ಅನ್ನೋದನ್ನ ಜನರಿಗೆ ಮನಮುಟ್ಟಿಸೋದಕ್ಕೋಸ್ಕರ ಮತ್ತು ಅವರ ಸೇವೆಯನ್ನ ಗುರುತಿಸಿ ಗೌರವಿಸೋದ್ರಿಂದ ಮುಂದೆ ಪ್ರೇರಣೆ ಆಗುತ್ತೆ ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಧನ್ಯವಾದ. ಸ್ನೇಹಿತರೆ, ರಾಘವಿ ಟ್ರಸ್ಟ್ ಮೂಲಕ ಪ್ರತಿ ವರ್ಷನೂ ಸಹ ಒಂದು ಅವಾರ್ಡ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದೆ. ಭಾಳ ಖುಷಿಯಾಗುತ್ತೆ. ಯಾಕಂದರೆ ಯಾವ ಒಂದು ಸಂಸ್ಥೆ ಒಂದು ಜನರನ್ನು ಗುರುತಿಸಿ ಅವಾರ್ಡ್ ಕೊಡುವಂಥದ್ದು ಇದೆಯಲ್ಲ, ಅದು ಎಲ್ರಿಗೂ ಮಾಡಲಿಕ್ಕಾಗಲ್ಲ. ರಾಘವೇಂದ್ರ ನಾಯ್ಕ್ ಅವರು ತಮ್ಮ ರಾಘವಿ ಟ್ರಸ್ಟ್ ಮೂಲಕ ಒಂದು ಹೊಸ ವಿನೂತನವಾದಂಥ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಡಾಕ್ಟ್ರುಗಳಿಗೆ, ನರ್ಸ್ಗಳಿಗೆ, ಆಮೇಲೆ ಕ್ಲೀನ್ ಮಾಡೋರಿಂದ ಹಿಡಿದು ಟೆಕ್ನಿಷಿಯನಿಂದ ಹಿಡಿದು ಡ್ರೈವರ್ಗಳಿಗೂ ಸಹ ಪ್ರಶಸ್ತಿ ಕೊಡೋ ಮೂಲಕ ಜಾಗೃತಿ ಮೂಡಿಸೋ ಮೂಲಕ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತ ರಾಘವೇಂದ್ರ ಅವರು. ಭಾಳ ಖುಷಿ ಆಯಿತು. ಹೋದ ಸರಿನೂ ಬಂದಿದ್ದೆ, ಪ್ರಥಮ ಬಾರಿಗೆ ಬಂದು ನಾನು ಸಹ ಅವಾರ್ಡನ್ನು ಕೊಟ್ಟು ಹೋಗಿದ್ದೀನಿ. ಈ ಸರಿನೂ ನಾವು ಬಂದಿದ್ವಿ, ಸಂತೋಷ್ ಲಾಡ್ ಅವರು ಬಂದರು, ಸುಧಾರಾಣಿ ಅವರು ಬಂದಿದ್ದಾರೆ, ಕಾರುಣ್ಯರಾಮ್ ಅವರು ಬಂದಿದ್ದಾರೆ. ಎಲ್ಲರೂ ಬಂದು ಒಂದು ಸಂತೋಷದ ಈ ಅವಾರ್ಡಲ್ಲಿ ಭಾಗಿಯಾಗಿದ್ದೇನೆ. ಇದೇ ಥರ ನಿರಂತರವಾಗಿ ಪ್ರತಿ ವರ್ಷವೂ ನಡಿಬೇಕು ಅನ್ನೋದು ನಮ್ಮದು ಆಸೆ ಇದೆ. ಆ ರಾಘವೇಂದ್ರ ಅವರು ಮಾಡ್ತಿರುವಂಥ ರಾಘವಿ ಟ್ರಸ್ಟ್ ಅವರಿಗೆ ನಿಜವಾಗಲೂ ಅಭಿನಂದನೆ ಸಲ್ಲಿಸೋ ಮೂಲಕ ಇದೇ ಥರ ಮುಂದೂ ಸಹ ನಡೆಸ್ಕೊಂಡು ಹೋಗ್ರಿ, ನಿಮಗೆ ಶುಭವಾಗಲಿ ಅಂತ ಹಾರೈಸ್ತೇನೆ. ಕಲ್ಲು ಮಣ್ಣು ಸಾಗಾಟ ಅಕ್ರಮ ನಡೆದಿದೆ. ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಜಿಪಿಎಸ್ ಡ್ರೋನ್ ಮುಖಾಂತರ ಸರ್ವೆ ಮಾಡಿದ್ದಾರೆ ಎಂದು ಕಂದಿಕೆರೆ ಜಗದೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ಎಸ್ಆರ್ ಚಳ್ಳಗಿರಿ ತಾಲೂಕಿನ ಸಾಣಿಕೆರೆ ಸಮೀಪದಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಗಣಿಗಾರಿಕೆ ನಡೆಸಲಾಗಿತ್ತು. ಆದರೆ ದೂರುದಾರ ಸಮ್ಮುಖದಲ್ಲಿ ಕಲ್ಲು ಮಣ್ಣು ಜಿಪಿಎಸ್ ಗಣಿಯ ಪ್ರವೇಶವನ್ನ ಡೋರ್ ಮುಖಾಂತರ ಸರ್ವೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ಲದೆ ಮನಬಂದಂತೆ ಸರ್ವೆ ಮಾಡಿಸುತ್ತಿರುವುದು ಯಾವ ನ್ಯಾಯ? ಈ ಹಿನ್ನೆಲೆ ದೂರುದಾರರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಸರ್ವೆ ನಡೆಯಬೇಕಾಗಿತ್ತು. ಆದರೆ ಕೆಲವು ಅಧಿಕಾರಿಗಳ ಸಮ್ಮುಖದಲ್ಲಿ ಉಚ್ಚ ನ್ಯಾಯಾಲಯ ಆದೇಶದಂತೆ ಉಪ ಗುತ್ತಿಗೆದಾರರು
ಕಲ್ಲು ಮಣ್ಣುಗಳನ್ನು ಅಗೆಯಬೇಕಾಗಿತ್ತು. ಆದರೆ ಅದನ್ನ ಮೀರಿ ಹೆಚ್ಚಿನ ಮಟ್ಟದಲ್ಲಿ ಮಣ್ಣು ಕಲ್ಲುಗಳನ್ನು ಅಗೆದು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ. ನ್ಯಾಯಾಲಯದ ಆದೇಶದಂತೆ 107 ಕೋಟಿ ರೂಪಾಯಿ ವಸೂಲಾತಿ ನ್ಯಾಯಾಲಯ ಆದೇಶಿಸಿತ್ತು. ಆದರೆ 2021 ಮಾರ್ಚ್ ಅಂತ್ಯದ ಒಳಗೆ ವಸೂಲಾತಿ ಮಾಡಬೇಕಾಗಿತ್ತು. ಇದು ಕೇವಲ ಟಿಎಂಸಿ ಕಂಪನಿ ಸರ್ವೆ ಆಗಿರುತ್ತದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನ್ಯಾಯಾಲಯ 107 ಕೋಟಿ ವಸೂಲಾತಿ ಆದೇಶ ನೀಡಿದ್ದರು. ಕಾನೂನಿನ ನಿಯಮವನ್ನ ಉಲ್ಲಂಘಿಸಿ ಸರ್ವೆ ಮಾಡುತ್ತಿರುವುದು ಯಾವ ನ್ಯಾಯ ಎಂದು ಕಂಡಿಕೆರೆ ಜಗದೀಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, MKS TV4 ಚಳ್ಳಕೆರೆ. ಹೇಳ್ರಿ ಅಣ್ಣ, ಜಗದೀಶ್ ಕಂದಿಕೆರೆ ಮಾತಾಡೋದು. ಈ TNC ಮತ್ತು ಉಪ ಗುತ್ತಿಗೆದಾರರು ನಡೆಸಿರುವಂತಹ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂತಹ ರಾಜಸ್ವಿ ಧನವನ್ನ ಕಟ್ಟಿ ಏನು ಅನುಮತಿ ಪಡೆದಿದ್ದಾರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದು ಸಾಗಾಣಿಕೆ ಮಾಡಿರ್ತಕ್ಕಂತ ಇದಕ್ಕೆ ಈಗಾಗಲೇ 2021 ಮಾರ್ಚ್ ಅಂತ್ಯಕ್ಕೆ ತೆಗೆದು ಸಾಗಾಣಿಕೆ ಮಾಡಿರೋದ್ರ ಪ್ರಕಾರವಾಗಿ ಈಗಾಗಲೇ 107 ಕೋಟಿ ಬಾಕಿಯನ್ನ ಸರ್ಕಾರಕ್ಕೆ ಉಳಿಸಿದೆ ಅನ್ನುವಂಥದ್ದು ತನಿಖೆ ನಡೆಸಿರೋ ವರದಿಯಲ್ಲಿ ಅವರೇ ಇಲಾಖೆಯಿಂದಲೇ ನೋಟಿಸ್ ಕೊಟ್ಟು ವಸೂಲಾತಿಗೆ ಕ್ರಮ ವಹಿಸಿ ಉಚ್ಚ ನ್ಯಾಯಾಲಯ ಮತ್ತು ಪರಿಷ್ಕರಣಾ ಹೆಚ್ಚುವರಿ ನಿರ್ದೇಶಕರ ಕಚೇರಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಘನ ನ್ಯಾಯಾಲಯಗಳು ವಸೂಲಾತಿಗೆ ಆದೇಶ ಮಾಡಿದವೆ. ಆದ್ರೆ ಈವರೆಗೂ ಕೂಡ ಆ ವಸೂಲಾತಿ ಮಾಡಕ್ಕೆ ಅಂತಂದೇಳಿ ಆದೇಶ ಮಾಡಿರ್ತಕ್ಕಂಥದ್ನ ಎಲ್ಲೂ ಕೂಡ ವಸೂಲಾತಿ ಮಾಡಿಲ್ಲ. ಸರ್ಕಾರದ ಖಾತೆಗೆ ಜಮಾ ಮಾಡಿ, ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿ ಅದರ ರಸೀದಿಯನ್ನ ಸಲ್ಲಿಸುವವರೆಗೂ PNCಗೆ ಸಂಬಂಧಿಸಿದಂತೆ ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಂಡ ಮಾಡಿದ್ದಾರೆ. ಹೌದು, DC ತಂಡ ಮಾಡಿದೆ. DC ಅವರ ಅಧ್ಯಕ್ಷತೆ SP ಅವರ ಸಮ್ಮುಖದಲ್ಲಿ ಮಾಡಬೇಕಂತ ಐತೆ ಆದೇಶದಲ್ಲಿ ಇದೆ. ನಮ್ಮ ಇದು ಬಿಡಿ, ಅದು ಬೇಡ, ನಾವು ಹಿಂದೆ ಬಂದ ಅದ್ರ ಮೇಲೆ ಮಾಡ್ತಾ ಇದೀವಿ. ಅದು DC ಅವರ ಆದೇಶ ಇದೆ. ಈ 2 ಆದೇಶ ಒಂದೇ ಜಿಲ್ಲಾ ಮಾಡಿದ್ರೆ ಕಂದಾಯ, ಪೊಲೀಸ್, ಸರ್ವೆ ಡಿಪಾರ್ಟ್ಮೆಂಟ್, ಗಣಿ ಮತ್ತು ಭೂವಿಜ್ಞಾನ 4 ಲಕ್ಷ. ಇದ್ರಾಗ ಯಾವ ದೂರುದಾರೇ ಇಲ್ಲ ನಿಮ್ಮ ಹತ್ರ. ಬರ್ಬೇಕ ನೀವು ಅವ್ರಿಗೆ ಹೇಳ್ಬೇಕಲ್ಲ, ಹೇಳ್ದಲ್ಲ ಅವ್ರು ಬರ್ತಾರೆ. ಅವರಿಗೆ ಅವ್ರ ಗಮನಕ್ಕೆ ಗೊತ್ತಿಲ್ಲದಲ್ಲೇ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದೆ. ರಿಜಿಸ್ಟರ್ ಪೋಸ್ಟ್ ಕಳಿಸಿದೀವಿ, ಅಕ್ಲೈಮೆಂಟ್ ಕಳಿಸಿದ್ರೆ ಫೋನ್ ಮಾಡಿ ಹೇಳಿದೆ. ಅವರು ಬಂದು ನೋಡಿ ಇಲ್ಲ ಹಿಂಗಿದೆ ಅಂತ ಹೇಳ್ಬೇಕು. ಅವ್ರು ಇಲ್ಲಿ ಬರಕಲ್ಲ ಅಂತ ಹಿಂದ್ಗಡೆ ಕೂತ್ರೆ ನಾವೇನು ಮಾಡೋದು? ಸರ್ಕಾರ ತಾವಿದ್ದೀರಾ? ಅವನು ಯಾರು ಹೇಳಕ್ ಆರೋಪ ಅವನಂತಲ್ಲ, ನಾವೇ ಹೇಳ್ತಿದ್ವಿ. ಆರೋಪಿತರ ಸ್ಥಾನದಲ್ಲಿ ತಾವಿದ್ದೀರಾ. ತಾವೇ ಬಂದು ಎನ್ಕ್ವೈರಿ ಮಾಡ್ತಕ್ಕಂಥ ನಾವ್ ಎನ್ಕ್ವೈರಿ ಮಾಡಕ್ ಬರಲ್ಲ. ಇದು ಇನ್ಸ್ಟ್ರೂಮೆಂಟ್ ಮಾಡುತ್ತೆ ಇಲಾಖೆಯಿಂದ. ನಾವು ನೋಡ್ಬೇಕಷ್ಟೇ, ನಮ್ಗೆ ಜಾಗ ತೋರಿಸ್ಬೇಕು. ಆರೋಪ ಇವೆಲ್ಲ ನಾವು ಬರೋಕೆ ಮುಂಚೆ ಮುಗಿದು 2 ವರ್ಷದಿಂದ ಆಗಿರೋವು. ಮುಂದೆ ಇರೋ ಪ್ರಶ್ನೆ ಹಿಂದಿದ್ದ ಅಧಿಕಾರಿಗೂ ನಮ್ಗೆ ಸಂಬಂಧ ಇಲ್ಲ ಈಗ ನಮ್ದೇ ಸಂಬಂಧ ಬರ್ತೀರಾ? ಸರ್ಕಾರ DC ಆದೇಶ ಅಷ್ಟೇ ಪಾಲನೆ ಮಾಡ್ಬೇಕು. ನಾವು ನೀವು ಸಮ್ಮುಖದಲ್ಲಿ ಹೋದ್ ಅವ್ರು ಮಾಡ್ತಾರೆ ನಿಂತ್ಕೋಬೇಕು. ಆದೇಶ ಎಲ್ಲಿದೆ? ಕಚೇರಿ ಇರ್ತದೆ. ಅಲ್ಲ, ತಮ್ಮ ಇಟ್ಕೊಂಡ್ಬರ್ಬೇಕು ಸರ್. ಮತ್ತೆ ಪ್ರಶ್ನವ್ರು ಬರ್ತಾರೆ ಕೇಳ್ತಾರ ಅಂತ ನಿಮ್ಗೆ ನಿಮಗೆ ಹೇಳಿಲ್ಲ, ನಿಮ್ಗೆ ಬಿಡ್ಬೇಕಲ್ಲ. ಪ್ರೊಸೀಡಿಂಗ್ ಅಲ್ಲ, ನಮಗೆ ನೀವು ಹೇಳ್ಬೇಕಂತ ಏನಿಲ್ಲ. ಆದೇಶ ಪ್ರೊಸೀಡಿಂಗ್ ನಿಮಗೆ ಕಳಿಸ್ಲಾ? ಹಾಕಿ, ನಿಮ್ಮ ಫೋನ್ ನಂಬರ್ ಕೊಡಿ, ನಿಮ್ಗೆ ಹಾಕ್ತೇವೆ. ಹಾಕಿ ನಂಬರ್ ಹಾಕಿ. ಸರ್ಕಾರದ ಆದೇಶ ಇದೆ. DC ಅವರ 9845 188 9845 ಒಂದು ನಿಮಿಷ ಇರಿ 9845 18872 18872. ತಮ್ಮ ಹೆಸರು? ಕೆ. ಶಿವಕುಮಾರ್. ಮತ್ತೆ ಫೋನಲ್ಲಿ ಮಾತಾಡಿದ್ದೀನಿ. ಹಲೋ, ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡ.